ಪರೀಕ್ಷಿತ ಮಹಾರಾಜರ ಪ್ರಶ್ನೆಗೆ ಶುಕ ಮಹಾಮುನಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ಕೊಡುವಂತಹ ಪ್ರಶ್ನೆಗಳ ಯಾದಿಯಲ್ಲಿ ಜ್ಞಾನಿಯಾದವನು ದೇಹತ್ಯಾಗವನ್ನು ಮಾಡೋದು ಹೇಗೆ, ಅವನು ಸದ್ಗತಿಯನ್ನು ಪಡೆಯುವಂತಹ ಕ್ರಮ ಯಾವುದು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ತುಂಬ ಗಟ್ಟಿಯಾದಂತಹ ಅನುಸಂಧಾನ, ಅದನ್ನು ಯೋಗ ಅಂತ ಕರೀತಾರೆ. ಅಷ್ಟಾಂಗ ಯೋಗ ಅಂತಲೂ ಅದನ್ನು ಕರೀತಾರೆ. ಅಷ್ಟಾಂಗ ಯೋಗದ ಬಗ್ಗೆ ಪರಿಚಯ ಇಲ್ಲ ಅಂತ ಹೇಳಿದರೆ ಇದು ಜೀರ್ಣ ಆಗೋದು ಬಹಳ ಕಷ್ಟ, ಈ ಪ್ರಮೇಯ. ಆದ್ದರಿಂದ ಪರೀಕ್ಷಿತ ಮಹಾರಾಜರು ಕೇಳಿದ್ದೇನು, ಇಷ್ಟು ಗಟ್ಟಿಯ ಅನುಸಂಧಾನ ಅಲ್ಲದೆ ಭಗವಂತನ ಮಹಿಮೆಗಳ ಬಗ್ಗೆ ನೀವು ತಿಳಿಸಿಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇದೀಗ ಮಂಗಳಾಚರಣೆಯನ್ನು ಮಾಡ್ತಾರೆ. ಸುಮಾರು 15-16 ಶ್ಲೋಕಗಳಷ್ಟು ದೀರ್ಘವಾದ ಮಂಗಳಾಚರಣೆ ಶುಕಾಚಾರ್ಯರದ್ದು. ಮಂಗಳಾಚರಣೆಯನ್ನು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ, ನೋಡಪ್ಪ ಪರೀಕ್ಷಿತ, ನೀನೇನು ಪ್ರಶ್ನೆ ಕೇಳಿದ್ದಿ ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನಾರದ ಬ್ರಹ್ಮನಿಂದ ಪಡೆದಿದ್ದಾನೆ ಅಂತ ಹೇಳಿ ಆ ಬ್ರಹ್ಮನಾರದರ ಸಂವಾದದ ಬಗ್ಗೆ ಪರಿಚಯವನ್ನು ಕೊಡ್ತಾರೆ. ಒಂದು ಸಲ ಬ್ರಹ್ಮದೇವರ ಹತ್ತಿರಕ್ಕೆ ನಾರದರು ಹೋಗ್ತಾರೆ. ನಾರದರು ಅಂತ ನಾವು ಮಾತಾಡುವಾಗ ಸಾಮಾನ್ಯವಾಗಿ ನಾರದ ಅಂತನ್ನೋದು ಲೋಕದಲ್ಲಾಗಲಿ ಜನಗಳು ಮಾತಾಡುವಾಗಲಿ ಸ್ವಲ್ಪ ನೆಗೆಟಿವ್ ಆಗಿ ತಿರುಗತ್ತೆ. ನಾರದ ಅಂತನ್ನುವ ಶಬ್ದ ಬರ್ತಾ ಇದ್ದ ಹಾಗೆ ಇಬ್ಬರಿಗೆ ತಾಕಿಸಿಕೊಡುವಂಥವನು, ಗಲಾಟೆ ನೋಡಿ ಸಂತೋಷ ಪಡ್ತಕ್ಕಂಥವನು, ಅಥವಾ ಕಲಹಪ್ರಿಯ, ಸಂತೋಷವಾಗಿದ್ದ ಕಡೆಯಲ್ಲಿ ಗಲಾಟೆಯನ್ನು ಹಚ್ಚಿ ಸಂತೋಷ ಪಡತಕ್ಕಂಥವನು ಅನ್ನುವ ರೀತಿಯಲ್ಲಿ ನಾರದರನ್ನು ಬಿಂಬಿಸ್ತಾರೆ. ಆದರೆ ನಾರದ ಅನ್ನುವ ಶಬ್ದವೇ ಪ್ರತ್ಯೇಕವಾಗಿ ವಿಶೇಷಣ ಇಲ್ಲದೆ ನಾರದ ಅನ್ನುವ ಶಬ್ದವನ್ನು ಉಲ್ಲೇಖ ಮಾಡೋದೇ ಇಲ್ಲ ಪುರಾಣ. ಎಲ್ಲಿ ನೋಡಲಿ ಮಹಾಭಾರತದಲ್ಲಿ ನಾರದ ಬಂದ ಧರ್ಮರಾಜನ ಮನೆಗೆ ಅಂತನ್ನುವಾಗ ಸುಮ್ಮನೆ ನಾರದ ಬಂದ ಅಂತ ಹೇಳಲಿಲ್ಲ. ಎಂತಹ ನಾರದ ಅನ್ನಬೇಕಾದ್ರೆ ಸುಮಾರು 20-25 ಶ್ಲೋಕಗಳಲ್ಲಿ ನಾರದರ ಪಾಂಡಿತ್ಯವನ್ನು ಪರಿಚಯ ಮಾಡಿಕೊಡ್ತಾರೆ. ಅಷ್ಟು ದೊಡ್ಡ ವಿದ್ವಾಂಸ, ದೇವರನ್ನು ಎಲ್ಲಂದರಲ್ಲಿ ನೋಡುವ ಸಾಮರ್ಥ್ಯ. ಮಹತಿ ಎನ್ನುವಂತಹ ವೀಣೆ ನುಡಿಸಿ ನಾರಾಯಣ ಅಂತಂದರೆ ಎದುರಿಗೆ ಬಂದು ನಿಲ್ಲಬೇಕು ದೇವರು, ಅಷ್ಟು ಭಕ್ತಿ ಭಗವಂತನಲ್ಲಿ. ಅದಕ್ಕೆ ನಾರದರ ಬಗ್ಗೆ ಮಾತಾಡಬೇಕಾದ್ರೆ ನಾರದ ದೇವದರ್ಶನ ಅಂತ ಹೇಳ್ತಾರೆ. ದೇವತೆಗಳನ್ನೂ ಬೇಕಾದಾಗ ನೋಡುವಂತಹ ವ್ಯಕ್ತಿ, ದೇವರನ್ನೂ ಬೇಕಾದಾಗ ನೋಡುವಂತಹ ವ್ಯಕ್ತಿ. ದೇವರನ್ನು ನೋಡೋದು ಮಾತ್ರ ಅಲ್ಲ, ಯಾರು ಯೋಗ್ಯರಿದ್ದಾರೆ ಅವರಿಗೆ ದರ್ಶನ ಮಾಡಿಸುವಂತಹ ವ್ಯಕ್ತಿ. ಅದು ಕಷ್ಟ. ನಾವು ನೋಡೋದು ದೊಡ್ಡದಲ್ಲ, ಬೇರೆಯವರಿಗೆ ತೋರಿಸೋದು ದೊಡ್ಡದು. ಧ್ರುವ, ಪ್ರಹ್ಲಾದ ಮೊದಲಾದಂತಹ ಭಕ್ತ ಶಿಖಾಮಣಿಗಳಿಗೆಲ್ಲ ದೇವರ ದರ್ಶನ ಆಗುವಂತೆ ಮಾಡಿದಂತಹ ವ್ಯಕ್ತಿ ಮಹಾಭಾಗವತ. ಈ ದೃಷ್ಟಿಯಲ್ಲಿ ಬ್ರಹ್ಮದೇವರಲ್ಲಿ ಹೋಗಿ ಕೇಳಿದಾಗ ಬ್ರಹ್ಮದೇವರು ಕೊಟ್ಟಂತಹ ಉತ್ತರವೇ ಚತುಶ್ಲೋಕಿ ಭಾಗವತ ಅಂತ ಬರುತ್ತೆ. ಅದಾದ ಮೇಲೆ ಭಗವಂತನ ವಿಚಿತ್ರವಾದ ಅವತಾರಗಳ ಬಗ್ಗೆ ಇಲ್ಲೂ ಕೂಡ ನೆಕ್ಸ್ಟ್ ನಿರೂಪಣೆ ಮಾಡುವ ಎಲ್ಲ ಅವತಾರಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾರೆ. ನೋಡಪ್ಪ ನಾರದ, ಇದು ಭಾಗವತ. ಭಾಗವತ ಅಂದರೆ ಏನು? ವಿಭೂತಿಗಳ ಸಂಗ್ರಹ ಅಂತಂದರು. ವಿಭೂತಿ ಅಂದರೆ ಭಗವಂತನ ಅವತಾರಗಳು. ಭಾಗವತದಲ್ಲಿ ಏನು ಹೇಳಿದ್ದಾರೆ ಅಂದರೆ ಭಗವಂತನ ಅವತಾರಗಳನ್ನು ಸಂಗ್ರಹ ಮಾಡಿದ್ದಾರೆ. ಆದ್ದರಿಂದ ಎಲ್ಲಿ ನಾನು ನಿನಗೇನು ಉಪದೇಶ ಮಾಡಿದ್ದೇನೆ, ಅವತಾರಗಳ ಸಂಗ್ರಹ, ಇದು ಬೀಜ, ನಾನು ಇದನ್ನು ಕೊಡ್ತಾ ಇದ್ದೇನೆ, ನೀನಿದನ್ನು ಮತ್ತೆ ವಿಸ್ತಾರವಾಗಿ ಮಾಡಬೇಕು. ಬೀಜ ಕೊಡ್ತೇನೆ, ಭೂಮಿಯಲ್ಲಿ ಹಾಕಿ ಮರ ಮಾಡಬೇಕಾದ ಜವಾಬ್ದಾರಿ ಯಾರದ್ದು? ನಿಂದು ಅಂತ ಹೇಳಿದ ತಕ್ಷಣ ನಾರದರು ಬಂದಿದ್ದೆಲ್ಲಿಗೆ? ವ್ಯಾಸರ ಹತ್ರ. ವ್ಯಾಸರ ಹತ್ರ ಬಂದು ವ್ಯಾಸರನ್ನು ಪ್ರಾರ್ಥನೆ ಮಾಡಿ ಅವರ ಮೂಲಕ ಆ ಭಾಗವತದ ಭಗವಂತನ ಮಹಿಮೆಗಳನ್ನುವ ಬೀಜವನ್ನು ದೊಡ್ಡ ವೃಕ್ಷವನ್ನಾಗಿ ಮಾಡಿಬಿಟ್ರು. ಅದರಿಂದ ಬೇರೆ ಎಲ್ಲ ಪುರಾಣಗಳಿಗೂ 5 ಲಕ್ಷಣ ಅಂತ ಹೇಳ್ತಾರೆ. ಆದರೆ ಭಾಗವತಕ್ಕೆ ಮಾತ್ರ 10 ಲಕ್ಷಣ: ಸ್ಥಾನ, ಪೋಷಣ, ಊತಿ, ಮುಕ್ತಿ, ನಿರೋಧ, ಆಶ್ರಯ ಅಂತೆಲ್ಲ ಒಂದೊಂದಕ್ಕೂ ವಿಸ್ತೃತವಾದಂತಹ ಚಿಂತನೆಗಳಿದೆ. ಬೇರೆ ಎಲ್ಲ ಪುರಾಣಗಳು 5 ಲಕ್ಷಣಗಳಿಂದ ಕೂಡಿದರೆ ಶ್ರೀಮದ್ ಭಾಗವತ ಮಾತ್ರ 10 ವಿಶಿಷ್ಟವಾದಂತಹ ಲಕ್ಷಣಗಳಿಂದ ಕೂಡಿರುವಂತಹ ಒಂದು ಗ್ರಂಥ. ಈ ದೃಷ್ಟಿಯಲ್ಲಿ ಅದನ್ನೇ ಮತ್ತೆ ಪರೀಕ್ಷಿತ ಮಹಾರಾಜ ಹೇಗೆ ನನಗೆ ಅರ್ಥ ಆಗುತ್ತೆ ಹಾಗೆ ಒಂದು ಆರ್ಡರಲ್ಲಿ, ಒಂದು ಕ್ರಮದಲ್ಲಿ ನಿರೂಪಣೆ ಮಾಡಬೇಕು ನೀವು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಮತ್ತೊಂದು ಕಥೆಯನ್ನು ಶುರು ಮಾಡ್ತಾರೆ. ವಿದುರ ಮೈತ್ರೇಯರ ಸಂವಾದದಲ್ಲಿ ಬಂದಂತಹ ಅದೊಂದು ಕಥೆ.
ವಿದುರನಿಗೂ ಮೈತ್ರೇಯರಿಗೂ ಯಾವಾಗ ಭೇಟಿಯಾಯಿತು, ಅದು ಎಲ್ಲಿ ಭೇಟಿಯಾಯಿತು ಅಂತ ಕೇಳಿದ್ರೆ ಅದಕ್ಕೊಂದು ಕಥೆ. ಯಾವಾಗ ಪಾಂಡವರನ್ನು ಕಾಡಿಗೆ ಕಳಿಸ್ಬಿಟ್ರು ಕೌರವರು, ಆಗ ವಿದುರ ಏನು ಮಾಡ್ತಾನೆ, ನಾ ಇರೋದಿಲ್ಲ ಇಲ್ಲಿ ಅಂತ ಹೇಳಿ ಮನೆ ಬಿಟ್ಟು ಹೋಗಿಬಿಟ್ಟ. ಮನೆ ಬಿಟ್ಟು ಹೋಗುವಾಗ ಅವನ ಆಯುಧವನ್ನು ತಗೊಂಡು ಹೋಗಲಿಲ್ಲ. ಆಯುಧವನ್ನು, ಅವನ ಧನುಸ್ಸನ್ನು, ಬಿಲ್ಲನ್ನು ಅರಮನೆ ಬಾಗಿಲಿಗೆ ಇಟ್ಟು ಹೊರಟು ಬಿಟ್ಟ. ತೀರ್ಥಯಾತ್ರೆ ಹೊರಟೋದ. ಮನುಷ್ಯರು ಹೋಗುವ ಜಾಗ, ಮನುಷ್ಯರು ಹೋಗದೇ ಇರತಕ್ಕಂಥ ಜಾಗ, ಕೇವಲ ದೇವತೆಗಳು ಮಾತ್ರ ದರ್ಶನ ಮಾಡುವಂತಹ ಕ್ಷೇತ್ರ, ಈ ರೀತಿಯಾದ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡ್ತಾ ಮಾಡ್ತಾ ಯಮುನಾ ತೀರಕ್ಕೆ ಬಂದ. ಆ ಯಮುನಾ ತೀರದಲ್ಲಿ ಉದ್ಧವರ ಭೇಟಿ ಆಯಿತು. ಉದ್ಧವನೂ ಸಾಮಾನ್ಯ ಅಲ್ಲ. ಉದ್ಧವಹಾಣ್ಮಪಿ ಮನ್ಯೂನಃ ಅಂತ ಕೃಷ್ಣ ಉದ್ಧವ ಇಬ್ಬರನ್ನು ಆಚೆ ಈಚೆ ನಿಲ್ಲಿಸ್ಬಿಟ್ರೆ ಯಾರು ಕೃಷ್ಣ ಯಾರು ಉದ್ಧವ ಅಂತ ಗೊತ್ತಾಗ್ತಾ ಇರಲಿಲ್ವಂತೆ. ಅಷ್ಟು ಭಕ್ತಿಯನ್ನು ಮಾಡಿ ಕೃಷ್ಣಾತ್ಮನಾಗಿದ್ದವನು ಉದ್ಧವ. ಅವನನ್ನು ನೋಡ್ತಾ ಇದ್ದ ಹಾಗೆ ಕೃಷ್ಣ ಹೇಗಿದ್ದಾನಪ್ಪ ಅಂತ ಕೇಳಿಬಿಟ್ಟ ವಿದುರ. ಯಾವಾಗ ಉದ್ಧವರಿಗೆ ಕೃಷ್ಣ ಅನ್ನುವ ಶಬ್ದ ಬಂತೋ, ನಮಗೆ ಗೋವಿಂದ ಅನ್ನುವ ಶಬ್ದ ಬಂದಾಗ ಊಟ ಶುರು ಮಾಡಬಹುದು ಅಂತ ನಮ್ಮ ಅನ್ವಯ ಅಲ್ಲಾಗ್ಬಿಡುತ್ತೆ. ಜ್ಞಾನಿಗಳಾದವರಿಗೆ ಕೃಷ್ಣ ಅನ್ನುವ ಶಬ್ದ ಬರ್ತಾ ಇದ್ದ ಕಣ್ಣು ಮುಚ್ಚಿಬಿಟ್ಟಂತೆ. ಕಣ್ಣು ಮುಚ್ಚಿ ನೇರವಾಗಿ ಸಮಾಧಿ ಸ್ಥಿತಿಗೆ ಹೊರಟೋದ. ಮುಖದಲ್ಲಿ ವಿಲಕ್ಷಣವಾದ ಕಾಂತಿ. ವಿದುರರಿಗೆ ಗೊತ್ತಾಯಿತು, ಓ ಇವನು ಕೃಷ್ಣನ ಮಹಿಮೆಗಳಲ್ಲಿ ತಲ್ಲೀನನಾಗ್ಬಿಟ್ಟಿದ್ದಾನೆ. ಒಂದು 20 ನಿಮಿಷ ಹಾಗೆ ಆಗಲಿ. 20-25 ನಿಮಿಷಗಳ ಕಾಲ ಕೃಷ್ಣದೇವರ ಮಹಿಮೆಯನ್ನೇ ಧ್ಯಾನ ಮಾಡ್ತಾ ಇದ್ದ. ಆಮೇಲೆ ನಿಧಾನವಾಗಿ ಕಣ್ಣು ಬಿಟ್ಟ. ಕಣ್ಣು ಬಿಟ್ಟರೆ ಅಲ್ಲಿ ಏನಾಯಿತು, ಕೃಷ್ಣ, ಅವನ ಮಹಿಮೆ, ಅವನ ಬಾಲಲೀಲೆ, ಅಸುರ ಸಂಹಾರ, ಆ ಎಲ್ಲ ಕಥೆಗಳನ್ನು ಹೇಳಿ ಅಂಥ ಕೃಷ್ಣ ಈಗ ಇಲ್ಲ. ಕೃಷ್ಣ ಇಲ್ಲ, ಕೃಷ್ಣನ ಅವತಾರ ಮುಗದೇ ಹೋಯಿತು ಅನ್ನುವಂತಹ ವಿಷಯವನ್ನು ಹೇಳಿದ್ರು. ಇಲ್ಲಿ ಭಾಗವತ ಆರಂಭದಲ್ಲೇ ಇನ್ನು 36 ವರ್ಷ ಆದಮೇಲೆ ಆಗುವಂತಹ ಘಟನೆಗಳನ್ನು ಈಗ ಆಗೋಯ್ತು ಅಂತ ಹೇಳಿಬಿಡ್ತಾರೆ. ನಾಳೆ ಆಫ್ಟರ್ 36 ಇಯರ್ಸ್ ಆಮೇಲೆ ಆಗುವಂಥ ಘಟನೆ, ಅದನ್ನು ಏನು ಹೇಳಿದ್ದಾರೆ ಈಗ, ಆಗಿ ಹೋಯಿತು ಅಂತ. ನಮ್ಮಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ, ವಿಶೇಷವಾಗಿ ಶೇಕ್ಸ್ಪಿಯರ್ ಸಾಹಿತ್ಯದಲ್ಲಿ ಒಂದು ಪ್ರಕಾರ ಇದೆ. ಅವನು ನಾಳೆ ಆಗುವಂತಹ ಘಟನೆಯನ್ನು ಇವತ್ತೇ ಆಗೋಗಿದೆ ಅನ್ನುವಂಥ ರೀತಿಯಲ್ಲಿ ನಿರೂಪಣೆ ಮಾಡ್ತಾನೆ. ಅದರಿಂದ ಆಂಗ್ಲ ಸಾಹಿತ್ಯದಲ್ಲಿ ಒಂದು ಪ್ರಕಾರ ಫ್ಲ್ಯಾಶ್ ಬ್ಯಾಕ್ ಥಿಯರಿ ಅಂತ ಹೇಳ್ತಾರೆ. ಅದನ್ನು ಇವನು ಶೇಕ್ಸ್ಪಿಯರ್ ಶುರು ಮಾಡ್ದ, ಅಥವಾ ಶೆಲ್ಲಿಂಗ್ ಶುರು ಮಾಡ್ದ, ಮಿಲ್ಟನ್ ಶುರು ಮಾಡ್ದ ಅಂತ ಆಂಗ್ಲ ಸಾಹಿತಿಗಳಿಗೆ ಅದರ ಕ್ರೆಡಿಟ್ಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಜನ. ನಮಗೆಲ್ಲ ಭಾಗವತ ಅಂತನ್ನೋದು ಅದು ಕೇವಲ ಅದು ಅಡಗೋಲಜ್ಜಿ ಕತೆ, ಅದು ಪುರಾಣ, ಅದು ಗೊಡ್ಡು, ಮೂರ್ಖಾಸಿಗೆ ಪ್ರಯೋಜನ ಇಲ್ಲ ಅನ್ನುವಂಥ ಭಾವವನ್ನು ತಲೆಗೆ ತುರುಕಿ ತುಂಬಿ ಅದನ್ನು ಪುರಾಣ ಅಂತಂದರೆ ಟೈಮ್ ಪಾಸ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ಪುಂಡರ ಗೋಷ್ಠಿ ಅಂತ ಕರೀತಾರೆ. ಆ್ಯಕ್ಚುಯಲ್ ಆಗಿ ಅದನ್ನು ಓದ್ತಾ ಕೂತ್ರೆ ಯಾವ ಸಾಹಿತ್ಯನೂ ಇಲ್ಲ, ಯಾರ ಸಾಹಿತ್ಯನೂ ಇಲ್ಲ. ಆ ಫ್ಲ್ಯಾಶ್ ಬ್ಯಾಕ್ ಥಿಯರಿ ಪ್ರಪ್ರಥಮವಾಗಿ ನಮಗೆ ಕಾಣುವಂಥದ್ದು ವೇದವ್ಯಾಸ ದೇವರ ಈ ಕಥೆಯಲ್ಲಿ. ಬೇಕಾದಷ್ಟಿದೆ ಆ ಥರ. ಭಾಗವತದ ಆರಂಭದ ಭಾಗದಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದನ್ನೇ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ತಮಾಷೆಗೆ ಆಗಿ ಯಾರೂ ಹೇಳಿದ್ದಿಲ್ಲ. ಆದರೆ ವ್ಯಾಸರನ್ನು ನೋಡುವಂಥ ಕಣ್ಣು ನಮಗೆ ವ್ಯಾಸರು ಮಧ್ವರು ಕೊಡಬೇಕಷ್ಟೆ, ಇಲ್ಲ ಅಂದ್ರೆ ಆಗಲ್ಲ. ವ್ಯಾಸರ ಸಾಹಿತ್ಯವನ್ನು ಹೀಗಳಿದು ನೋಡ್ತಾ ಇದೆ ಸಮಾಜ ಇವತ್ತು. ಸಾಹಿತ್ಯಿಕ ದೃಷ್ಟಿಯಲ್ಲೂ ವ್ಯಾಸರ ಸಾಹಿತ್ಯ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನೋಡಿದಾಗ ರೋಮಾಂಚನ ಆಗುತ್ತೆ. ಇರಲಿ, ಅದು ಪಕ್ಕಕ್ಕಿಟ್ಟರೆ, ವಿದುರನಿಗೆ ಕೃಷ್ಣನ ಉಪದೇಶ ಉದ್ಧವನಿಗಾಯಿತು ಅನ್ನುವ ನ್ಯೂಸ್ ಬಂತು. ನ್ಯೂಸ್ ಬಂದರೆ ಅವನು ಹೇಳ್ದ, ನೋಡಪ್ಪ ನಿನಗೆ ಕೃಷ್ಣ ಉಪದೇಶ ಮಾಡಿದ್ದಾನಂತೆ, ನನಗೊಂದೆರಡು ವಾಕ್ಯ ಉಪದೇಶ ಮಾಡಬೇಕಲ್ಲ ನೀನು ಅಂತ ಕೇಳಿದ್ದಕ್ಕೆ ಉದ್ಧವ ಅಂತಾನೆ, ನಿನಗೆ ಉಪದೇಶ ಮಾಡಬೇಕು ಅಂತ ಮೈತ್ರೇಯರಿಗೆ ಆದೇಶ ಆಗಿದೆ, ನನಗೆ ಆದೇಶ ಆಗಿಲ್ಲ. ಮೈತ್ರೇಯರು ಹರಿದ್ವಾರದಲ್ಲಿದ್ದಾರೆ, ನೀ ಹರಿದ್ವಾರಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟು ಬಿಟ್ಟ. ಉದ್ಧವ ಬದರಿಕಾಶ್ರಮಕ್ಕೆ ಹೋದ, ಕಲಾಪ ಗ್ರಾಮಕ್ಕೆ, ಅಲ್ಲಿರೋರಿಗೆ ಪಾಠ ಮಾಡಲಿಕ್ಕೆ. ಈಚೆ ವಿದುರ ಡೈರೆಕ್ಟಾಗಿ ಎಲ್ಲಿಗೆ ಬಂದ, ಹರಿದ್ವಾರಕ್ಕೆ ಬಂದ. ಅಲ್ಲಿ ಮೈತ್ರೇಯರು ಕೂತಿದ್ದಾರೆ. ನಮಸ್ಕಾರ ಮಾಡಿದ. ಮೈತ್ರೇಯರಂತಾರೆ, ನೀನು ಸಾಮಾನ್ಯ ಅಲ್ಲಪ್ಪ, ಬ್ರಹ್ಮಶಾಪದಿಂದ ಶೂದ್ರಯೋನಿಯಲ್ಲಿ ಬಂದಿರತಕ್ಕಂತಹ ಯಮ ನೀನು ಯಮ ಅಂತಂದರು. ನೋಡಿ ವಿದುರ, ಈ ಯೋನಿಯಲ್ಲಿ ಬರಲಿಕ್ಕೆ ಒಂದು ಶಾಪ ಕಾರಣ ಅಂತ ಹೇಳಿದ್ರು. ಏನು ಶಾಪ? ಮಾಂಡವ್ಯರು ಅಂತ ಒಬ್ಬ ಋಷಿಗಳು,
ಆ ಮಾಂಡವ್ಯ ಋಷಿಗಳು ತಪಸ್ಸು ಮಾಡ್ತಾ ಇದ್ರು. ಅವರ ಸಂಕಲ್ಪ ಏನು ಅಂತಂದರೆ ಅವರಿಗಿಂತ ದೊಡ್ಡ ಪದವಿ ಬೇಕು ಅಂತ ಅವರ ಇಚ್ಛೆ, ಅವರ ಆಸೆ. ಅದನ್ನು ಸಂಕಲ್ಪವಾಗಿಟ್ಕೊಂಡು ತಪಸ್ಸು ಮಾಡ್ತಿದ್ರು. ಅದು ದೇವರು ಒಪ್ಪೋದಿಲ್ಲ. ಅದನ್ನು ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟರೆ ಭಗವಂತ ಕೊಡ್ತಾನದನ್ನು. ನಮ್ಮ ಯೋಗ್ಯತೆಗಿಂತ ಅಧಿಕವಾದ ಪುಣ್ಯವನ್ನು ನಾವು ಮಾಡಿಬಿಟ್ರೆ ಯಾವುದೋ ಒಂದು ದಾರಿಯಲ್ಲಿ ಅದನ್ನು ಕಡಿಮೆ ಮಾಡಿಬಿಡ್ತಾನೆ ದೇವರು. ಇವನು ಹಾಗೆ ಮಾಡುವ ಸಂದರ್ಭದಲ್ಲಿ ಎಲ್ಲೋ ಕಳ್ತನ ಆಯಿತು ಊರಲ್ಲಿ. ಆ ಕಳ್ತನ ಆಗಿದ್ದಕ್ಕೆ ಆ ಕಳ್ಳರೆಲ್ಲ ಬಂದು ಇವನ ಆಶ್ರಮದಲ್ಲಿ ಬಚ್ಚಿಟ್ಕೊಂಡು ಕೂತರು. ಆ ಸೈನಿಕರೆಲ್ಲ ಬಂದು ನೋಡ್ತಾರೆ, ಆ ಕಳ್ಳರು ಇವ್ರ ಮನೇಲಿದ್ದಾರೆ. ಅದನ್ನು ನೋಡಿ ಸೈನಿಕರು ಅಂದ್ಕೊಂಡ್ರು, ಈ ಸನ್ಯಾಸಿ, ಕಪಟ ಸನ್ಯಾಸಿ ಮುನಿ, ಇವನು ಕಳ್ಳರಿಗೆ ನಾಯಕ ಇರಬಹುದು ಅಂತ ಇವನು ತಗೊಂಡು ಹೋಗ್ಬಿಟ್ರು. ತಗೊಂಡು ಹೋದಾಗ ಅಲ್ಲೇನಾಗಿದೆ, ಶಿಕ್ಷೆ ಶೂಲಕ್ಕೆ ಇರಿಸುವಂತಹ ಶಿಕ್ಷೆಯನ್ನು ಕೊಟ್ಟರು. ಉಳಿದವರೆಲ್ಲ ಸತ್ರು, ಇವನು ಸಾಯಲಿಲ್ಲ. ಅವರಿಗೆಲ್ಲ ಗಾಬರಿಯಾಗಿ ರಾಜನಿಗೆ ಹೋಗಿ ಸುದ್ದಿ ಮುಟ್ಟಿಸಿದಾಗ ರಾಜ ಬಂದ. ಎಷ್ಟು ದಿನ ಶೂಲದಲ್ಲಿ ಚುಚ್ಚಿಟ್ರು ಸಾಯ್ತಾ ಇಲ್ಲ, ಇದು ಯಾವುದೋ ತಪಸ್ವಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿ ಕೆಳಗಿಳಿಸ್ಬಿಟ್ರು. ಶೂಲ ಚುಚ್ಚಿದ್ರಲ್ಲ, ತೆಗೆದ್ರೆ ಇಲ್ಲಿ ಬೆನ್ನಿನ ಹಿಂಭಾಗದಲ್ಲಿ ಒಂದಿಷ್ಟುದ್ದ ಆಣಿ ಹಾಗೆ ಉಳೀತು, ಮೊಳೆ. ಮಹಾಪ್ರಯತ್ನ ಪಟ್ಟರು ಬರಲೇ ಇಲ್ವಂತೆ, ಹೀಗೆ ಉಳಿದು ಬಿಡ್ತು. ಅದಕ್ಕೆ ಅವರಿಗೆ ಅವತ್ತಿನಿಂದ ಮಾಂಡವ್ಯರು ಆಣಿ ಮಾಂಡವ್ಯ ಅಂತ ಪ್ರಸಿದ್ಧರಾದರು. ಆ ಮೊಳೆ ಬಂತಲ್ಲ ಇಷ್ಟುದ್ದ ಬೆನ್ನಲ್ಲಿ, ಅದನ್ನು ಏನಕ್ಕೆ ಉಪಯೋಗ ಮಾಡ್ತಿದ್ರು ಅಂದರೆ ಪುರಾಣ ಹೇಳುತ್ತೆ, ಹೂತೋಟಗಳಿಗೆ ಹೋದಾಗ ಹೂವನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಬುಟ್ಟಿ ಬೇಕಲ್ಲ, ಆ ಬುಟ್ಟಿಯನ್ನು ಅಲ್ಲಿ ಹಾಕ್ಕೊಂಡು ಹೂವನ್ನು ಹಾಕಿ ದೇವರ ಸೇವೆಗೆ ಉಪಯೋಗ ಅಂದರೆ ಜ್ಞಾನಿಗಳಿಗೆ ಏನೇ ತೊಂದರೆ ಆದರೂ ಕೂಡ ಆ ತೊಂದರೆಯನ್ನು ದೇವರ ಸೇವೆಗೆ ಅನುಕೂಲವಾಗಿ ಪರಿವರ್ತನೆ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಆಮೇಲೆ ಕೊನೆಗೆ ಒಂದು ಸಲ ಯಮಧರ್ಮರಾಜನ ಹತ್ರ ಹೋದರು. ಯಮನನ್ನೇ ಜಬರ್ದಸ್ತ್ ಮಾಡಿ ಪ್ರಶ್ನೆ ಕೇಳಿದ್ರು, ಏನಯ್ಯ ಯಮ, ನಾನೇನೂ ತಪ್ಪು ಮಾಡಿಲ್ಲ, ನನಗೆ ಶೂಲಕ್ಕೆ ಏರಿಸುವಂತಹ ಶಿಕ್ಷೆ ನೀನು ಕೊಟ್ಟಿದೆಯಲ್ಲ, ಇದು ಯಾವ ನ್ಯಾಯ ಅಂದಿದ್ದಕ್ಕೆ ಯಮಧರ್ಮರಾಜ ಅಂತಾನೆ, ನೀನು ಚಿಕ್ಕ ಹುಡುಗ ಇದ್ದಾಗ ಆಟ ಆಡುವ ಸಂದರ್ಭದಲ್ಲಿ ಒಂದು ಹುಳಕ್ಕೆ ಕಡ್ಡಿ ಚುಚ್ಚಿಬಿಟ್ಟಿದ್ದೆ. ಒಂದು ಹುಳ, ಚಿಕ್ಕ ಯಾವುದೋ ಒಂದು ಇನ್ಸೆಕ್ಟ್ ಹುಳ, ಅದಕ್ಕೆ ನೀನು ಕಡ್ಡಿ ಚುಚ್ಚಿದ್ದೆ. ಆ ಪಾಪಕ್ಕೆ ಪ್ರತಿಯಾಗಿ ನಿನಗೆ ಶೂಲಕ್ಕೆ ಏರಿಸುವಂತಹ ಶಿಕ್ಷೆ ಕೊಡಲಾಯಿತು ಒಂದು. ಅದಕ್ಕೆ ಅವನಂತಾನೆ, ಏನಯ್ಯ, ಯಾವುದೋ ತಿಳಿದೇ ಇರುವಂತಹ ವಯಸ್ಸಲ್ಲಿ ಮಾಡಿದ ತಪ್ಪಿಗೆ ಅದನ್ನು ಲೆಕ್ಕ ಹಾಕೊಂಡು ನೀನು ಶಿಕ್ಷೆ ಕೊಡ್ತಿದ್ದಿ ಅಂತಂದರೆ, ಇವತ್ತಿನಿಂದ ನಾನು ಧರ್ಮಶಾಸ್ತ್ರವನ್ನೇ ಚೇಂಜ್ ಮಾಡ್ತೀನಿ. 14 ವರ್ಷದ ತನಕ ಮಾಡುವ ಯಾವ ತಪ್ಪು ಒಪ್ಪುಗಳಿಗೂ ಶಿಕ್ಷೆ ಇಲ್ಲ, 14 ವರ್ಷದ ಆಮೇಲೆ ಮಾಡುವಂತಹ ತಪ್ಪು ಒಪ್ಪುಗಳಿಗೆ ಶಿಕ್ಷೆಯನ್ನು ಕೊಡತಕ್ಕದ್ದು ಅಂತ ನಾನು ಅಮೆಂಡ್ಮೆಂಟೇ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೇಳಿ ಧರ್ಮಶಾಸ್ತ್ರದ ಒಂದು ನೀತಿ ನಿಯಮಗಳನ್ನೇ ಬದಲು ಮಾಡಿಬಿಟ್ಟ. ಅವತ್ತಿನಿಂದ ಯಾರೇ ಆಗಲಿ ಗಂಡು ಹೆಣ್ಣು ಭೇದ ಇಲ್ಲದೆ 14 ವರ್ಷ ಆಗೋ ತನಕ ಪಾಪ ಪುಣ್ಯಗಳ ಲೆಕ್ಕದಲ್ಲಿ ವ್ಯಾಪ್ತಿಗಳು ಬರೋದಿಲ್ಲ. ಆ ಚತುರ್ದಶಮಾದ್ವರ್ಷಾತೆಂಬುದಾಗಿ ಶಾಸ್ತ್ರದ ಸ್ಪಷ್ಟವಾದಂತಹ ನಿಯಮ ಅಂತ ಹೇಳ್ತಾರೆ. ನಿಯಮವನ್ನೇ ಚೇಂಜ್ ಮಾಡಿ ಯಮಧರ್ಮರಾಜನಿಗೆ ಶಾಪ ಕೊಟ್ಟರು. ಆ ಶಾಪದಿಂದಲೇ ವೇದವ್ಯಾಸ ದೇವರ ಮೂಲಕ ದಾಸಿಯಲ್ಲಿ ಹುಟ್ಟಿ ಬಂದವನೇ ವಿದುರ. ಆದ್ದರಿಂದ ಅವನ ಹೆಸರು ವಿದುರ ಅಂದರು. ಏನು ವಿದುರ ಅಂದ್ರೆ ಅರ್ಥ, ನಮ್ಮಲ್ಲಿ ವಿದುರ ಅಂತಂದರೆ ಅವನನ್ನು ಒಂದು ರೀತಿಯಲ್ಲಿ ನೋಡಿ ವಿಧುರ ಅಂದ್ಕೊಂಡ್ಬಿಡ್ತಾರೆ. ವಿಧುರ ಅಂದರೆ ಏನು, ಹೆಂಡತಿಯನ್ನು ಕಳೆದುಕೊಂಡವನು ಅನ್ನುವ ರೀತಿಯಲ್ಲಿ ಅವನನ್ನು ವಿಚಿತ್ರವಾಗಿ ನೋಡುವಂತಹ ಪದ್ಧತಿ ಬಂದುಬಿಟ್ಟಿದೆ. ಹಾಗೆಲ್ಲ ಏನಿಲ್ಲ. ಅವನು ಆರುಣಿ ದೇವಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ, ಜ್ಞಾನಿಗಳಾದ ಅನೇಕ ಜನ ಮಕ್ಕಳನ್ನು ಪಡೆದಿದ್ದಾನೆ ಅಂತ ಆಚಾರ್ಯರು ಹೇಳ್ತಾರೆ. ಅವನ ಹೆಸರು ವಿದುರ. ಯಾಕೆ ಅವನಿಗೆ ವಿದುರ ಅಂತ ಕರೀತಾರೆ ಅಂದರೆ, ವಿದ್ಯಾರತೇಹೇ ವಿದುರೋ ನಾಮತಸ್ಯ ಅಂತ ಹೇಳುವಾಗ ವಿದ್ಯೆಯಲ್ಲಿ ಆಸಕ್ತಿ ಅಂತವನಿಗೆ. ಯಾರನ್ನೇ ನೋಡಲಿ ಅವರಿಂದ ನಾನು ಏನು ಕಲ್ತ್ಕೊಳ್ಬಹುದು, ಎಷ್ಟು ಶಾಸ್ತ್ರಾಧ್ಯಯನ ಮಾಡಿರಬಹುದು, ಶಾಸ್ತ್ರದ ಮಹತ್ವ ಏನು ಅನ್ನೋದರಲ್ಲೇ ಅವನು ಆಸಕ್ತ, ಜ್ಞಾನದಲ್ಲಿ ಆಸಕ್ತನಾದ್ದರಿಂದ ಅವನಿಗೆ ವಿದುರ. ಅಂತಹ ನೀನು ವಿದುರ ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆಯಲ್ಲಪ್ಪ ಅಂತ ಸಂತೋಷ ಆಯಿತು ಮೈತ್ರೇಯರಿಗೆ. ಅವರು ತತ್ವೋಪದೇಶವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಆರಂಭದಲ್ಲಿ ಭಗವಂತನಿಂದ ಪದ್ಮನಾಭ ರೂಪದಿಂದ ಚತುರ್ಮುಖ ಬ್ರಹ್ಮನ ಸೃಷ್ಟಿ. ಚತುರ್ಮುಖ ಬ್ರಹ್ಮನ ಸೃಷ್ಟಿ ಆದಮೇಲೆ 100 ಯೋಜನ ಎತ್ತರದ ಕಮಲದ ನಾಳ, ಅದರಲ್ಲಿ ಕಮಲ ಪುಷ್ಪ, ಆ ಕಮಲ ಪುಷ್ಪದಲ್ಲಿ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಕೆಳಗೆ ಬಗ್ಗಿ ನೋಡ್ತಾನೆ, ಏನೂ ಕಾಣ್ತಾ ಇಲ್ಲ. ಆ ಕಾಲಕ್ಕೆ ಭಯ ಆಯಿತು. ಭಗವಂತನನ್ನೇ ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ 16, 21 ಎನ್ನುವಂಥ ಅಕ್ಷರ ಕೇಳಿಸ್ತು. 16, 21
16, 21 ಸೇರಿಸಿದ್ರೆ ಏನಾಯಿತು? ತಪ ಅಂತ. ತಪಸ್ಸು ಮಾಡು ಅಂತ ಆಯಿತು. 100 ವರ್ಷಗಳ ಕಾಲ ತಪಸ್ಸಾಯಿತು. ತಪಸ್ಸಿಗೆ ಒಲಿದ ಭಗವಂತ ಅವನ ದರ್ಶನ ಕೊಟ್ಟು ನೀನು ಸೃಷ್ಟಿ ಮಾಡು ಅಂತ ಹೇಳಿದ. ಸರಿ, ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಕೂತರು. ಸೃಷ್ಟಿ ಮಾಡಬೇಕು ಅಂತ ಕೂತಾಗ ಆಗತಾನೆ ಪಾಠ ಕೇಳಿ, ಆಗತಾನೆ ವಿದ್ಯಾಪೀಠದಿಂದ ಹೊರಗೆ ಬಂದರೆ ಪ್ರಪಂಚವೆಲ್ಲ ಸಾತ್ವಿಕ ಮಯವಾಗಿ ಕಾಣುತ್ತೆ. ಎಲ್ಲ ಸಾತ್ವಿಕರೇ, ಎಲ್ಲ ಜ್ಞಾನಿಗಳೇ, ಎಲ್ಲ ಧರ್ಮಕ್ಕೆ ಶಾಸ್ತ್ರಕ್ಕೆ ಬೆಲೆ ಕೊಡತಕ್ಕಂಥ ವ್ಯಕ್ತಿಗಳೇ ಅಂತ ಆರಂಭದಲ್ಲಿ ಜೀವನದ ಅನುಭವ ಆಗೋದಕ್ಕಿಂತ ಮೊದಲು ಗುರುಕುಲದಲ್ಲ ಅದೇ ವಾತಾವರಣ ಅಲ್ವಾ? ಬೆಳಗಾಗಿದ್ರೆ ಪಾರಾಯಣ, ಅಗ್ನಿಕಾರ್ಯ, ನೈವೇದ್ಯ, ಊಟ, ಹಾಗೆ ಆ ವಾತಾವರಣದಲ್ಲೇ ಇದ್ದು ಹೊರಗಡೆ ಹೋದರೆ ಜಗತ್ತೆಲ್ಲ ಹಾಗೆ ಅಂತ. ಹಾಗೆ ಬ್ರಹ್ಮದೇವರದ್ದು ಶುದ್ಧ ಸಾತ್ವಿಕವಾದ ಮನಸ್ಸು. ಆ ಮನಸ್ಸಿನಿಂದ ಧ್ಯಾನ ಮಾಡಿ 4 ಜನ ಮಕ್ಕಳನ್ನು ಪಡೆದರು. ಅವರೇ ಮಾನಸಪುತ್ರರು ಅಂತ. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು. ಮತ್ತು ವಾದಿರಾಜರು ಸನತ್ಸುಜಾತರನ್ನ ಸನತ್ಕುಮಾರರು ಅಂತ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಒಟ್ಟು ಸನಕಾದಿಗಳು ಅಂತ 4 ಜನ. ಆ 4 ಜನಗಳು ಬಂದರು, ಅಪ್ಪನಿಗೆ ನಮಸ್ಕಾರ ಮಾಡಿದರು. ಬ್ರಹ್ಮದೇವರಿಗೆ ಅಪ್ಪ ಏನು ಮಾಡಬೇಕು ಆದೇಶ ಕೊಡು ಅಂದಿದ್ದಕ್ಕೆ ಬ್ರಹ್ಮದೇವರಂದರು, ನೀವು ಸೃಷ್ಟಿ ಮಾಡ್ಕೊಂಡು ಹೋಗ್ರಿ, ನಾವು ಅದಕ್ಕಾಗ ಬಂದಿಲ್ಲ. ನಾವೆಲ್ಲ ಊರ್ಧ್ವರೇತಸ್ಕರಾಗಿ ಮದುವೆ ಆಗದೆ ಸನ್ಯಾಸಿಗಳಾಗಬೇಕು ಅಂತ ಆಸೆ ಇಟ್ಕೊಂಡವರು, ನಾವು ಮದುವೆ ಆಗಲ್ಲ ಅಂತಂದರು. ನೋಡಿ, ಅಪ್ಪನ ಮಾತನ್ನು ಕೇಳದ ಸೃಷ್ಟಿಗೆ ಬಂದ ಮೊದಲನೇ ಸಂತಾನ ಅವರು ಅಂತ ಪ್ರಸಿದ್ಧರಾಗ್ಬಿಟ್ರು ಲೋಕದಲ್ಲಿ. ಅಂದರೆ ನೆಗೆಟಿವ್ ಆಗಿ ನಾವು ಆಲೋಚನೆ ಮಾಡೋದಲ್ಲ, ಸುಮ್ಮನೆ ಹೇಳಿದ್ದಷ್ಟೇ. ಸನಕಾದಿಗಳು ಆ ಪರಂಪರೆಯಲ್ಲೇ ಎಲ್ಲ ನಮ್ಮ ಶುದ್ಧವಾದ ಸನ್ಯಾಸ ಪರಂಪರೆ ಅಂತ ವಂಶಾಸ್ತು ಸನಕಾದೀನಾಂ ಅಂತ ತಿಳಿಸಿಕೊಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಈ ದೃಷ್ಟಿಯಲ್ಲಿ ಸನಕಾದಿಗಳು ನಾವು ಸನ್ಯಸ್ತರಾಗಿ ಹೋಗ್ತೇವೆ ಅಂತ ಹೋದ ಮೇಲೆ ಬ್ರಹ್ಮದೇವರಿಗೆ ಕೋಪ ಇಲ್ಲ. ಕೋಪಾತ್ಮಕವಾದ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಸಂಕಲ್ಪ. ಆ 2 ಹುಬ್ಬುಗಳ ಮಧ್ಯದಿಂದ ಒಂದು ಬೆಂಕಿಯ ಉಂಡೆ ಬಿತ್ತು. ಕೃಧ್ಯತೋ ಧ್ಯಾಯತಸ್ತಸ್ಯ ಲಲಾಟಾತ್ ಉತ್ಥಿತ ಸುತಃ. ಮಧ್ಯದಿಂದ ಒಂದು ಬೆಂಕಿ ಉಂಡೆ ಭೂಮಿಯಲ್ಲಿ ಬಿತ್ತು. ಧಗಧಗ ಅಂತ ಉರಿಯುವ ಬೆಂಕಿ ಉಂಡೆ 11 ಭಾಗವಾಗಿ ವಿಭಾಗವಾಯಿತು, ಅಳಿತು. ಅತ್ತ ಕಾರಣ ಅದಕ್ಕೆ ರುದ್ರ ಅಂತ ನಾಮಕರಣ ಮಾಡೋದು. ರುದ್ರ ಅಂದ್ರೆ ಯಾಕೆ? ಯಹ ಅರೋದೀತ್, ಅತ್ತ ಕಾರಣದಿಂದ. ಮತ್ತೆ ನಾವು ಶಿವಾಲಯಕ್ಕೆ ಹೋಗಿ ಅತ್ತ ಕಾರಣದಿಂದ ನಿನಗೆ ರುದ್ರ ಅಂತ ನಾವು ಚಿಂತನೆ ಮಾಡಿಕೊಂಡ್ರೆ ನಮಗೆ ಪ್ರಯೋಜನ ಇಲ್ಲ. ರೋಗವನ್ನು ನಾಶ ಮಾಡ್ತಾರೆ, ಅಜ್ಞಾನವನ್ನು ನಾಶ ಮಾಡ್ತಾರೆ. ಆದ್ದರಿಂದ ಅವರಿಗೆ ರುದ್ರ. ಸಂಸಾರವನ್ನ, ಅಜ್ಞಾನವನ್ನ, ರೋಗವನ್ನ ನಾಶ ಮಾಡುವ ಕಾರಣ ಅವರನ್ನು ರುದ್ರ ಅಂತ ಕರೀತಾರೆ. ಈ ದೃಷ್ಟಿಯಲ್ಲಿ ಅವರಿಗೆ 11 ನಾಮಗಳನ್ನು ಕೊಟ್ಟರು, 11 ಸ್ಥಾನಗಳನ್ನು ಕೊಟ್ಟರು, 11 ಹೆಂಡತಿಯರನ್ನು ಕೊಟ್ಟರು. ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಸೃಷ್ಟಿ ಮಾಡಿ ಅಂತಂದು. ರುದ್ರದೇವರ ಸೃಷ್ಟಿ ಅದು ವೈಭವದ ಸೃಷ್ಟಿ, ಭೂತ ಪ್ರೇತಗಳ ಸೃಷ್ಟಿ, ಸಾಯಲೇಬಾರದು ಅಂತಹ ಸೃಷ್ಟಿ. ಬ್ರಹ್ಮದೇವರಂತಾರೆ, ಇಂಥ ಸೃಷ್ಟಿ ಮಾಡಬೇಡಪ್ಪ, ನನ್ನ ಸೃಷ್ಟಿ ಹೇಗಿರಬೇಕು ಅಂದರೆ ಹುಟ್ಟಬೇಕು, ಬೆಳೀಬೇಕು, ಸಾಯಬೇಕು. ಸತ್ತದ್ದು ಮತ್ತೆ ಹುಟ್ಟಬೇಕು, ಹುಟ್ಟದ್ದು ಮತ್ತೆ ಸಾಯಬೇಕು. ಅಂಥ ಸೃಷ್ಟಿಯನ್ನು ಮಾಡೋದಾದರೆ ಮಾಡು ಅಂದರು. ಆಗ ಶಿವ ಅಂತಾರೆ, ನನಗಿಂಥ ಸೃಷ್ಟಿ ಮಾಡಲಿಕ್ಕೆ ಇಷ್ಟನೇ ಇಲ್ಲ. ಮತ್ತು ನಿನಗೇನಿಷ್ಟ? ನಂಗೆ ತಪಸ್ಸು ಮಾಡಲಿಕ್ಕೆ ಇಷ್ಟ ಅಂದರು. ಆಯಿತು ಅಂತ ಅವರೂ ಸೃಷ್ಟಿ ಕಾರ್ಯವನ್ನು ಬಿಟ್ಟು ತಪಸ್ಸು ಮಾಡಲಿಕ್ಕಾಗಿ ಕೈಲಾಸಕ್ಕೆ ಹೋದರು ಅನ್ನುವಂಥ ಕಥೆ ಹೇಳ್ತಾರೆ. ಈಗ ಬ್ರಹ್ಮದೇವರು ಏನು ಮಾಡ್ತಾರೆ? ಅವರ ಶರೀರದ ಒಂದೊಂದು ಭಾಗಗಳಿಂದ ಪ್ರಜಾಪತಿಗಳ ಸೃಷ್ಟಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ, ಅಥರ್ವ, ಧರ್ಮ, ಅಧರ್ಮ, ನಾರದ, ಎಷ್ಟು ಜನಗಳನ್ನು ಸೃಷ್ಟಿ ಮಾಡಿದರೂ ಕೂಡ ಸೃಷ್ಟಿ ಪ್ರಕ್ರಿಯೆ ಮುಂದುವರಿತಾ ಇಲ್ಲ. ಕೊನೆಗೆ ಮೈಥುನ ಸೃಷ್ಟಿಯನ್ನು ಮಾಡಬೇಕು ಅಂತ ಚಿಂತನೆ ಮಾಡಿಕೊಂಡು ಅವರ ದೇಹವನ್ನು 2 ಭಾಗ ಮಾಡಿಕೊಂಡು ಒಂದರಲ್ಲಿ ಪುರುಷ ಮತ್ತೊಂದರಲ್ಲಿ ಸ್ತ್ರೀ, ಸ್ವಯಂಭುವ, ಶತರೂಪ ಅಂತ 2 ಸ್ತ್ರೀ ಪುಂ ರೂಪಗಳನ್ನು ಸೃಷ್ಟಿ ಮಾಡ್ತಾರೆ. ಅವರಿಬ್ಬರಿಗೆ ನೀವು ಮದುವೆ ಮಾಡಿಕೊಂಡು ಸೃಷ್ಟಿಯನ್ನು ಮುಂದುವರಿಸಿ ಎಂದಾಗ ಸ್ವಯಂಭುವ ಕೇಳ್ತಾನೆ, ಎಲ್ಲಿ ನಾವು ಸೃಷ್ಟಿಯನ್ನು ಮುಂದುವರಿಸಬೇಕು? ಆಗ ಬ್ರಹ್ಮದೇವರಂದರು, ನೋಡಪ್ಪ ಕೆಳಗಡೆ ಭೂಮಿ ಕಾಣ್ತಾ ಇದೆಯಲ್ಲ, ಸೃಷ್ಟಿ ಮಾಡು ಅಂತ. ಎಲ್ಲಿ ಭೂಮಿ ಇಲ್ಲ, ರಸಾತಳದಲ್ಲಿ ಹೊರಟೇ ಹೋಗಿದೆ ಭೂಮಿ, ಏನು ಮಾಡಬೇಕು? ಬ್ರಹ್ಮದೇವರನ್ನು ಕೇಳಿದ್ರು, ಸ್ವಾಮಿ ಸೃಷ್ಟಿ ಮಾಡು ಅಂತಂದ್ರಿ, ಅಲ್ಲಿ ಭೂಮಿ ಇದೆ ಅಂದ್ರಿ, ಬಗ್ಗೆ ನೋಡಿದ್ರೆ ಭೂಮಿನೇ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಬ್ರಹ್ಮದೇವರು ಅಂದರು, ನನ್ನ ಕೆಲಸ ಅಷ್ಟೇ, ನಂದಿನ್ನೇನಿಲ್ಲ. ಭೂಮಿ ಎಲ್ಲೋಯ್ತು, ಯಾರು ತಗೊಂಡು ಹೋದರು, ಆಲೋಚನೆ ಮಾಡುವ ಸಾಮರ್ಥ್ಯ ನಂದಲ್ಲ, ಹುಡುಕಿ ತರುವ ಯೋಗ್ಯತೆಯು
ನಂದಲ್ಲ. ಮತ್ತೇನು ಮಾಡಬೇಕು? ಇದ್ದ ಭೂಮಿಯನ್ನು ಇಲ್ಲದೇ ಇರುವಂತೆ ಮಾಡಿದ ಭಗವಂತನನ್ನು ಧ್ಯಾನ ಮಾಡೋದಷ್ಟೇ ನನ್ನ ಕೆಲಸ ಅಂತ, ಒಟ್ಟಿಗೆ ಧ್ಯಾನ ಮಾಡೋಣ ಅಂತ ಶುರು ಮಾಡಿಬಿಟ್ರು. ನಮ್ಮ ಕೈಯಲ್ಲಿ ಆಗದೆ ಇರುವಂಥ ಕೆಲಸನ ಮತ್ತೆ ಆಸೆ ಪಡ್ತಾ ಪಡ್ತಾ ಆಗತ್ತೆ 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 ಅಂತ ಕೂತ್ರೆ ಆಗೋದಿಲ್ಲ. ಯಾವುದು ನಮ್ಮ ಕೈಲಿ ಆಗಲ್ಲ, ಕೈ ಮೀರಿದ್ದನ್ನ ಭಗವಂತ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಕೂಡಬೇಕು. ಯಾವಾಗ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಕೂತ್ರೋ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ವರಾಹ ತೋಕೋ ನಿರಗಾತ್ ಅಂತ ಹೇಳ್ತಾರೆ. ಒಂದು ಹಂದಿಯ ಮರಿ ಕೆಳಗೆ ಬಿತ್ತು. ಅದು ಬಿದ್ದು ನೋಡ್ತಾ ಇರೋ ಹಾಗೆ 100 ಯೋಜನದಷ್ಟು ಎತ್ತರ ಬೆಳೀತು. ರಸಾತಳಕ್ಕೆ ಹೋಯಿತು. ರಸಾತಳಕ್ಕೆ ಹೋಗಿ ಅಲ್ಲಿದ್ದ ಆದಿ ಹಿರಣ್ಯಾಕ್ಷ ಎನ್ನುವಂತಹ ದೈತ್ಯನನ್ನು ವಧೆ ಮಾಡಿ ಭೂಮಿಯನ್ನು ತಂದಿಟ್ಬಿಡ್ತು ಮೇಲೆ. ವಿದುರ ಅಂದ, ಸ್ವಾಮಿ ವರಾಹ ರೂಪದ ವೈಭವವನ್ನು ಒಂದು ಸೆಂಟೆನ್ಸಲ್ಲಿ ಮುಗಿಸ್ಬಿಟ್ರೆ ಹೇಗೆ? ನಾನು ಕೇಳಿದ್ದೇ ವಿಸ್ತಾರವಾಗಿ ಹೇಳಿ ಅಂತ. ವರಾಹ ಚರಿತ್ರೆ ಏನು ಹೇಳ್ದ ಹಾಗೆ ಆಗಲಿಲ್ವಲ್ಲ, ದಯಮಾಡಿ ಹೇಳಬೇಕು ನೀವು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದ್ದಕ್ಕೆ ನೀಲವರಾಹ ಶ್ವೇತವರಾಹ ಎರಡೂ ಕಥೆಗಳನ್ನು ಮಿಕ್ಸ್ ಮಾಡಿ ಒಟ್ಟಿಗೆ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರ ಮಗ ಮರೀಚಿ, ಆ ಮರೀಚಿಯ ಮಗನೇ ಕಶ್ಯಪ, ಆ ಕಶ್ಯಪರಿಗೆ ದಿತಿ ಅದಿತಿ ಮೊದಲಾದ ಅನೇಕ ಮಂದಿ ಪತ್ನಿಯರು. ಅದರಲ್ಲಿ ಒಂದು ಸಾಯಂಕಾಲ ಅವರು ಅಗ್ನಿಶಾಲೆಯಲ್ಲಿ ಕೂತಿದ್ದಾರೆ, ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದಾರೆ. ಅಗ್ನಿಹೋತ್ರವನ್ನು ಮಾಡುವ ಸಂದರ್ಭದಲ್ಲಿ ದಿತಿದೇವಿ ಬಂದಳು. ಸ್ವಾಮಿ, ಅದಿತಿ ಮೊದಲಾದವರೆಲ್ಲ ಮಕ್ಕಳು ಮೊಮ್ಮಕ್ಕಳ ಸಮೃದ್ಧಿಯಿಂದ ಇದ್ದಾರೆ, ನನಗ ಭಾಗ್ಯ ಇಲ್ಲ, ನನಗೆ ದಯಮಾಡಿ ಸಂತಾನಗಳನ್ನು ಕರುಣಿಸಬೇಕು ಅಂತ ಕೇಳಿಕೊಂಡ್ರು. ಕೇಳಿದ್ದಕ್ಕೆ ಕಶ್ಯಪರಂತಾರೆ, ನಿನ್ನ ಪ್ರಾರ್ಥನೆ ಸರಿಯಾಗಿದೆಯಮ್ಮ, ಒಂದು ಸ್ವಲ್ಪ ಒಂದು ಮುಹೂರ್ತ ಸಂಧ್ಯಾಕಾಲ ಕಳೀಲಿ, ಆಮೇಲೆ ನಿನ್ನ ಆಸೆಯನ್ನು ಈಡೇರಿಸೋಣ. ಅವಳಿಲ್ಲ ಇಲ್ಲ. ಆಗ ಅವರಂತಾರೆ, ಸಂಧ್ಯಾಕಾಲ ಬೇಡ, ಘೋರವಾದಂತಹ ಕಾಲ. ಏಷ ಘೋರತಮಾ ವೇಳ ಘೋರಾಣಾಂ ಘೋರ ದರ್ಶನ. ಸಾಯಂ ಸಂಧ್ಯಾ ಅನ್ನೋದು ಅತ್ಯಂತ ಘೋರವಾದ ಕಾಲ. ಮನಸ್ಸನ್ನು ನಮ್ಮ ಕಂಟ್ರೋಲ್ನಲ್ಲಿ ಇರದೇ ಇರುವಂತೆ ಮಾಡುವಂತಹ ಕಾಲ. ರುದ್ರದೇವರು ಭೂತಗಣಗಳ ಜೊತೆಯಲ್ಲಿ ಲೋಕವನ್ನು ಸಂಚಾರ ಮಾಡುವಂತಹ ಕಾಲ. ಆದ್ದರಿಂದಲೇ ದಿನದಲ್ಲಿ 3 ಕಾಲಗಳನ್ನು ಶಾಸ್ತ್ರ ಗುರುತು ಹಾಕಿದೆ. ಒಂದು ಬೆಳಗ್ಗೆ, ಅದನ್ನು ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಬ್ರಹ್ಮದೇವರು ಅಭಿಮಾನಿಗಳಾದ ಒಂದು ಕಾಲ. ಆ ಕಾಲದಲ್ಲಿ ಎದ್ದು ಜಪ, ಅಧ್ಯಯನ, ಲೇಖನ ಅದೆಲ್ಲವನ್ನು ಮಾಡಿದರೆ ಮನಸ್ಸು ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಜ್ಞಾನ ಕಾರ್ಯಕ್ಕೆ ತುಂಬ ಸಹಕಾರಿಯಾದಂತಹ ಕಾಲ. ಆಗ ಎದ್ದು ಓದಬೇಕು ಅಂತ ವಿಧಾನ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ ಭಗವಂತ ನಿಯಮನ ಮಾಡುವಂತಹ ಕಾಲ, ಅದನ್ನೇ ಅಭಿಜಿನ್ ಮುಹೂರ್ತ ಅಂತ. ಸುತ್ತಲೂ ಯಾವ ಗ್ರಹಗಳ, ಯಾವ ನಕ್ಷತ್ರಗಳ, ಯಾವ ದುಷ್ಟರ ಬಾಧೆ ಇಲ್ಲದೇ ಇರುವಂತೆ ನಾವು ಹಿಡಿದ ಕಾರ್ಯವನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿಕೊಡುವಂತಹ ಕಾಲ, ಅದು ಅಭಿಜಿತ್ ಕಾಲ. ಮಧ್ಯಾಹ್ನ ಅದು ವಿಷ್ಣು ಕಾಲ, ವೈಷ್ಣವ ಕಾಲ. ಅದೇ ಸಾಯಂ ಸಂಧ್ಯೆ ಅಂತ ಆಗುವಾಗ ಅದನ್ನು ರೌದ್ರ ಕಾಲ ಅಂತ ಕರೀತಾರೆ. ಸ್ಮಶಾನದಲ್ಲಿದ್ದ ಆಗತಾನೆ ಸುಟ್ಟ ಹೆಣದ ಬೂದಿ ಸುಂಟುರ ಗಾಳಿಗೆ ಸಿಕ್ಕು ಮೇಲೆಲ್ಲ ಹರಡಿ ಅಲ್ಲೇ ಧ್ಯಾನಸ್ಥನಾಗಿದ್ದ ರುದ್ರನ ಮೇಲೆ ಅಭಿಷೇಕ ಮಾಡುತ್ತಂತೆ. ಸ್ಮಶಾನ ಚಕ್ರ ನಿಲಧೂಲಿ ಧೂಮ್ರ ವಿಕೀರ್ಣ ವಿದ್ಯೋತ ಜಟಾಕಲಾಪ. ಕಶ್ಯಪರು ಹೇಳ್ತಾರೆ, ಎಂಥ ಟೈಮ್ ಇದು, ಈ ಟೈಮಲ್ಲಿ ನಿನಗಿಂತ ಆಸೆ ಬರಬಾರದು ಅಂತ. ಅವ್ರಿಗೆ ಮೊದಲೇ 5 ತಲೆ, 5 ತಲೆಯಲ್ಲಿ ಒಂದೊಂದು ತಲೆ ಒಂದೊಂದು ಬಣ್ಣ, ಕಂಠದಿಂದ ಕಾಲನ ತನಕ ಒಂದು ಬಣ್ಣ, ಪೀತ, ಶ್ವೇತ, ಅರುಣ, ಹರಿತ, ಶ್ಯಾಮ ಅಂತ 5 ಬಣ್ಣ, 5 ತಲೆ ಅವರಿಗೆ. ಕಂಠದಿಂದ ಕುತ್ತಿಗೆಯಿಂದ ಕಾಲುವರೆಗೂ ಶುಭ್ರವಾದ ಬಿಳಿ ಬಣ್ಣ. ಅಂತಹವರು ಕಣ್ಣು ಮುಚ್ಚಿ ತಲೆಯಿಂದ ಕಾಲುವರೆಗೂ ಭಸ್ಮಾಭಿಷೇಕ ಆಗಿದೆ. ಕಣ್ಣು ತೆಗೆದು ನೋಡ್ತಾರೆ. ಬರೀ ನಮ್ಮಲ್ಲೊಂದು ಮಾತಿದೆ, ರುದ್ರದೇವರು 3ನೇ ಕಣ್ಣನ್ನು ತೆಗೆದು ಬಿಟ್ಟರೆ ಲೋಕ ಪ್ರಳಯ ಆಗಿಬಿಡುತ್ತೆ ಅಂತ. ಪ್ರತಿನಿತ್ಯ ಸಾಯಂಕಾಲವೂ ಕೂಡ ಸಂಧ್ಯಾಕಾಲದಲ್ಲಿ 3ನೇ ಕಣ್ಣನ್ನು ತೆಗಿತಾರೆ. ದೇವಃ ತ್ರಿಭಿಃ ಪಶ್ಯತಿ ಅಂತ ಭಾಗವತ ಹೇಳುತ್ತೆ. ಪ್ರತಿನಿತ್ಯ ಸಾಯಂಕಾಲ ಅವರು 3 ಕಣ್ಣನ್ನು ತೆಗೆದು ಲೋಕ ಸಂಚಾರಕ್ಕೆ ಬರ್ತಾರೆ. ಸಾಯಂಕಾಲದಲ್ಲಿ ಇವನು ಮನೆಯಲ್ಲಿ ಏನು ಮಾಡ್ತಾ ಇದ್ದಾನೆ? ಭಗವಂತನ ಧ್ಯಾನ ಮಾಡ್ತಾನ, ಪಾಠ ಕೇಳ್ತಾನ, ಪ್ರವಚನ ಮಾಡ್ತಾನ, ಸ್ತೋತ್ರ ಮಾಡ್ತಾನ, ಭಜನೆ ಮಾಡ್ತಾನ, ತಿಂತಾ ಇದ್ದಾನ, ಎಲ್ಲ ನೋಡ್ತಾರೆ. ಆ ಕಾಲದಲ್ಲಿ ದೇವರಿಗೆ ಪ್ರೀತಿಯಾಗುವಂಥ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿದರೆ ರುದ್ರದೇವರಿಗೆ ಕೋಪ ಬರುತ್ತೆ. ಆದ್ದರಿಂದ ದಿತಿ, ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದ್ದು ಭಗವಂತನ ಧ್ಯಾನ. ಈ ಸಮಯ ಮುಗಿಲಿ, ಒಂದು ಮುಹೂರ್ತ ಕಾಲ ಮಾತ್ರ ವೆಯ್ಟ್ ಮಾಡು, ಆಮೇಲೆ ನೋಡೋಣ.
ಅಂತ ಹೇಳಿದ್ದಕ್ಕೆ ಅವಳಂತಾಳೆ, ರುದ್ರದೇವರು ಬೇರೆ ಯಾರೂ ಅಲ್ಲ, ನನ್ನ ತಂಗಿ ಗಂಡನೇ. ಉಪದೇಶ ಬೇರೆಯವರು ಮಾಡಲಿಕ್ಕೆ, ನಮಗೆ ಅದೆಲ್ಲ ವಿಧಿ ನಿಷೇಧಗಳು ನಮಗೇನಿಲ್ಲ ಅಲ್ವಾ. ಅವ್ರು ನಮ್ಮವರೇ, ನಮ್ಮ ಫ್ಯಾಮಿಲಿನೇ ಅವರು, ಫ್ಯಾಮಿಲಿಯವರು ಮಾಡಿಬಿಟ್ರೆ ಏನು ಸಮಸ್ಯೆ ಇಲ್ಲ. ಅದಕ್ಕಂದ್ರು ದೇವರಸ್ತೆ, ಅವನಿಗೆ ನಮ್ಮವರು ಬೇರೆಯವರು ಅನ್ನೋ ಭೇದವೇ ಇಲ್ಲ. ಯಾರು ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮಾಡ್ತಾರೆ ಅವ್ರು ಯಾರೇ ಆಗಲಿ ಅವ್ರಿಗೆ ಅನುಗ್ರಹ. ಯಾರು ಶಾಸ್ತ್ರ ಇದನ್ನು ಮಾಡಬಾರ್ದು ಅಂದದ್ದನ್ನು ಆ ಕಾಲದಲ್ಲಿ ಮಾಡ್ತಾರೆ ಅವರಿಗೆ ನಿಗ್ರಹ. ಅವರಿಗೆ ನಮ್ಮವರು ಅನ್ನೋ ಭೇದ ಇಲ್ಲ, ಬೇರೆಯವರು ಅನ್ನೋ ಭೇದ ಇಲ್ಲ. ದೇವರಿಗೆ ಒಪ್ಪಿಗೆ ಆಗುವಂಥ ಕೆಲಸ ಮಾಡ್ತಾನ ಬಿಡ್ತಾನ ಅನ್ನೋದು ಮಾತ್ರ ಅವರಿಗೆ ಬೇಕಾದ್ದು. ಆದ್ದರಿಂದ ನಿನ್ನ ದೇವರ ತಂಗಿ ಗಂಡ ನೋಡ್ತಾನಮ್ಮ ಬೇಡ ಅಂತ ಎಷ್ಟು ಪರಿಪರಿಯಾಗಿ ಹೇಳಿದ್ರು ಆಕೆ ಕೇಳದೆ ವೃಷಲೀವ ಗತತ್ರಪ ನಾಚಿಕೆಯನ್ನು ಬಿಟ್ಟವಳಾಗಿ ಆ ಅಗ್ನಿಶಾಲೆಯಲ್ಲಿ ಅವರ ಕೌಪೀನವನ್ನು ಎಳೆದು ಬಿಟ್ರು. ಆಗ ಅವರು ಭಗವಂತನ ಪ್ರೇರಣೆ ಅಂತ ಹೇಳಿ ಆಕೆಯನ್ನು ಕೂಡಿ ಹೇಳ್ತಾರೆ. ಎದ್ದ ಮೇಲೆ ಅವಳು ಕಾಮೋದ್ರೇಕವೆಲ್ಲ ಇಳಿದ ಮೇಲೆ ಅವಳಿಗೆ ಮಾಡಿದ ತಪ್ಪಿನ ಅರಿವಾಯಿತು. ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿ, ರುದ್ರ, ನಿನ್ನ ಕಾಲದಲ್ಲಿ ನಾನು ಮಾಡಬಾರ್ದು ಮಾಡಿಬಿಟ್ನಪ್ಪ, ತಪ್ಪಾಯಿತು. ಸ್ತ್ರೀಯರನ್ನ ಮಕ್ಕಳನ್ನ ಬೇಟೆಗಾರರೂ ಬಿಡ್ತಾರೆ, ಹಾಗಿರಬೇಕಾದ್ರೆ ಸತೀಪತಿಯಾದ ನೀನು ನನಗೆ ಶಿಕ್ಷೆ ಕೊಡಬೇಡ ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಸ್ತ್ರೀಣಾಂ ದೇವ ಸತೀಪತಿ ಇತ್ಯಾದಿಯಾಗಿ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಕಶ್ಯಪರಂತಾರೆ, ನೋಡಮ್ಮ ತಪ್ಪಾಯಿತು, ತಪ್ಪಿಗೆ ಪಶ್ಚಾತ್ತಾಪನೂ ಆಯಿತು. ಅದಕ್ಕೆ ಪ್ರಾಯಶ್ಚಿತ್ತ ರೂಪದಿಂದ ದೇವರ ಸ್ಮರಣೆ, ರುದ್ರದೇವರಲ್ಲಿ ಭಕ್ತಿ, ನನ್ನಲ್ಲಿ ಆದರ ಮೂರೂ ಮಾಡಿದ್ದಾಯಿತು. ಇದಕ್ಕೆ ತಕ್ಕ ಫಲ ಬರುತ್ತೆ. ನಿನ್ನ ಮಕ್ಕಳಿಬ್ಬರು ಅತ್ಯಂತ ದುಷ್ಟರಾಗಿ ಬರ್ತಾರೆ, ಭಗವಂತ ಕೊಲ್ತಾನೆ. ಆದರೆ ಮಕ್ಕಳಲ್ಲಿ ಒಬ್ಬ ಮಾತ್ರ ಮಹಾಭಾಗವತನಾಗಿ ಬರ್ತಾನೆ, ಅವನನ್ನು ದೇವರ ಗುಣಗಳ ಜೊತೆಯಲ್ಲೇ ಸ್ತೋತ್ರ ಮಾಡ್ತಾರೆ ಅಂತ ವರ ಕೊಟ್ಟರು. ಅವನೇ ಪ್ರಹ್ಲಾದ. ಅವನ ಕಥೆಯನ್ನು 7ನೇ ಸ್ಕಂದದಲ್ಲಿ ನಿರೂಪಣೆ ಮಾಡ್ತೀವಿ ಅಂತ ಅಲ್ಲಿ ಬಿಟ್ರು. ಈಗ ಭಗವಂತನಿಂದ ಕೊಲ್ಲಲ್ಪಡುವಂತಹ ಮಕ್ಕಳು ಬರ್ತಾರೆ ಅಂತ ಗೊತ್ತಾದ್ಮೇಲೆ ಹಡಿಲೇ ಇಲ್ಲ ಅವಳು. 100 ವರ್ಷ ಹಡಿಲೇ ಇಲ್ಲ. ಬ್ರಹ್ಮದೇವರು ಬಂದರು, ಹಾಗೆಲ್ಲ ಬಿಡಬಾರ್ದಮ್ಮ, ನೀನು ಹಡಿಬೇಕು ಅಂದಿದ್ದಕ್ಕೆ ಹಡಿತಾಳೆ. ಇಬ್ಬರು ಘೋರರಾದ ಮಕ್ಕಳು ಬಂದರು. ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಥವಾ ಹಿರಣ್ಯಕ. ಅದರಲ್ಲಿ ಒಬ್ಬ ಹಿರಣ್ಯಾಕ್ಷ, ಅವನು ಭಗವಂತನ ಮೇಲಿನ ದ್ವೇಷದಿಂದ ಭೂಮಿಗೆ ಅಭಿಮಾನಿನಿಯಾದಂಥ ಧರಾದೇವಿಯನ್ನು ತಗೊಂಡು ರಸಾತಳಕ್ಕೆ ಹೋದಾಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭಗವಂತ ವರಾಹ ರೂಪದಿಂದ ಬಂದು ಅವನನ್ನು ವಧೆ ಮಾಡಿ ತಂದಿಟ್ಟತ್ತು. ಅದರಿಂದ ಎರಡೂ ವರಾಹ ರೂಪದ ಕಥೆಯನ್ನು ಒಟ್ಟಿಗೆ ನಮಗೆ ನಿರೂಪಣೆಯನ್ನು ಮಾಡ್ತಾರೆ. ಆದ್ದರಿಂದ ಯಾರು ವರಾಹನ ಚರಿತ್ರೆಯನ್ನು, ಭಾಗವತೋಕ್ತವಾದ ಈ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ಅಚಲವಾದ ಭಕ್ತಿ ಅನ್ನೋದು ಬರುತ್ತೆ ಎನ್ನುವ ಫಲಶ್ರುತಿಯನ್ನು ಕೊಟ್ಟು, ಅಲ್ಲಿಂದ ಬ್ರಹ್ಮದೇವರು ಮಾಡಿದ ಸೃಷ್ಟಿ, ಸ್ವಯಂಭೋ ಮನು ಮಹಾರಾಜ ಮಾಡಿದ ಸೃಷ್ಟಿ, ಅದನ್ನು ಹೇಳ್ತಾರೆ. ಸ್ವಯಂಭೋ ಮನು ಮಹಾರಾಜನೇ ಒಟ್ಟು 5 ಮಂದಿ ಮಕ್ಕಳು, 2 ಗಂಡು 3 ಹೆಣ್ಣು. ಪ್ರಿಯವ್ರತ, ಉತ್ತಾನಪಾದ ಅಂತ 2 ಗಂಡು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಹೇಳಿ 3 ಹೆಣ್ಣು. ಅದರಲ್ಲಿ ಆಕೂತಿ ಮತ್ತು ಪ್ರಸೂತಿಯರ ಕಥೆ, ಪ್ರಿಯವ್ರತ ಮತ್ತು ಉತ್ತಾನಪಾದನ ಕಥೆ 4, 5ನೇ ಸ್ಕಂದದಲ್ಲಿ ಬರುತ್ತೆ. ಈಗ ಪ್ರಸಕ್ತ ದೇವಹೂತಿ ದೇವಿಯ ಚರಿತ್ರೆಯನ್ನು ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರ ನೆರಳು, ಶ್ಯಾಡೋ, ಅದರಿಂದ ಹುಟ್ಟಿ ಬಂದವರು ಯಾರು? ಕರ್ದಮರು, ಕರ್ದಮ ಪ್ರಜಾಪತಿ ಅಂತ. ಅವರು ಒಂದು ಕ್ಷೇತ್ರದಲ್ಲಿ ಸರಸ್ವತಿ ನದಿ ತೀರ ತಪಸ್ಸು ಮಾಡ್ತಾ ಇದ್ದಾರೆ. 1000 ವರ್ಷದ ದೀರ್ಘವಾದಂಥ ತಪಸ್ಸು. ತಪಸ್ಸಿಗೆ ಒಲಿದು ಭಗವಂತ ಬಂದ. ಬಿಳಿ ಬಣ್ಣದ ರೂಪ, ಶುಕ್ಲವರ್ಣ, ಅದಕ್ಕೆ ಅವನಿಗೆ ಶುಕ್ಲ ಅಂತ ಹೆಸರು. ಸ್ತೋತ್ರ ಮಾಡಿದ್ರು. ಇವರು ಮಾಡಿದ ಸ್ತೋತ್ರ ಕೇಳಿ ಭಗವಂತನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ನೀರು ಬಂದದ್ದು ಮಾತ್ರ ಅಲ್ಲ, ಆ ನೀರು ಬಂದು ಒಂದು ಸರೋವರವೇ ನಿರ್ಮಾಣ ಆಗೋಯ್ತು. ಅದನ್ನೇ ಬಿಂದು ಸರೋವರ ಅಂತ ಕರೀತಾರೆ. ಅವರು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದ ಕ್ಷೇತ್ರ ಸಿದ್ಧಪುರ ಅಂತ. ಇವತ್ತು ಅದನ್ನು ಮಾತೃಗಯ ಅಂತ ನಾವು ಕರೀತೇವೆ ಆ ಕ್ಷೇತ್ರ. ಅಲ್ಲಿ ಭಗವಂತ ಕರ್ದಮರಿಗೆ ಹೇಳ್ತಾನೆ, ಏನು ಬೇಕಪ್ಪ ನಿನಗೆ? ಸ್ವಾಮಿ, ನಾನು ಸನ್ಯಾಸಿ. ನೋಡಿ, ದೇವರ ದರ್ಶನವನ್ನು ಮಾಡಿ, ದೇವರ ದರ್ಶನ ಆದರೆ ಮೋಕ್ಷ ಅಂತ ದರ್ಶನ ಮಾಡಿ ಕೇಳಿದ ಫಲ ಏನು? ನಾನು ಸನ್ಯಾಸಿಯಾಗಿ ಸಾಧನೆ ಮಾಡಬೇಕು ಅಂತ. ಹೇಗಿದೆ ನೋಡಿ, ಇದೊಂದು ದೊಡ್ಡ ಸಾಧನೆ.
ಆಚಾರ್ಯಂತಾರೆ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಂ ಸಮಾಹ ಅಂತ ಉಪನಿಷತ್ತಿನ ಈಶಾವಾಸ್ಯ ಉಪನಿಷತ್ತಿನ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಜ್ಞಾನಿ ಇದ್ದಾನೆ, ದೇವರನ್ನು ನೋಡಿದ್ದಾನೆ, ದೇವರ ಜೊತೆಯಲ್ಲಿ ಪ್ರತಿನಿತ್ಯ ಮಾತಾಡ್ತಾ ಇದ್ದಾನೆ. ಮಾತಾಡ್ತಾ 10 ಗಂಟೆಗೆ ಶುರು ಮಾಡ್ದ ದೇವ್ರ ಜೊತೆಯಲ್ಲಿ ಮಾತಾಡಲಿಕ್ಕೆ. ಮಧ್ಯಾಹ್ನ 12-12:30 ಆಯಿತು. ದೇವ್ರಿಗೆ ಹೇಳಬೇಕಂತೆ 2 ನಿಮಿಷ ವೆಯ್ಟ್ ಮಾಡ್ತಾ ಕೂತ್ಕೋ, ನಾನು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಾಡಿ ಬರ್ತೀನಿ ಅಂತ. ಪಶ್ಯನ್ನಪಿ ಮಮಾತ್ಮಾನಂ ಕುರ್ಯಾತ್ ಕರ್ಮ ಅವಿಚಾರಯನ್, ಇದು ಆಚಾರ್ಯರು ಕೊಟ್ಟ ಆದೇಶ. ದೇವರನ್ನ ನೋಡ್ತಾ ಇದ್ರು ನಿನ್ನ ವರ್ಣಾಶ್ರಮೋಚಿತವಾದ ಕರ್ಮವನ್ನ ಬಿಡಬೇಡ. ಅಕ್ರೂರ ಸ್ಪಷ್ಟ ಉದಾಹರಣೆ. ದೇವರನ್ನ ಕರ್ಕೊಂಡು ಬಂದ, ರಥದಲ್ಲಿ ದೇವರನ್ನ ಕೂಡಿಸ್ಕೊಂಡು ಬಂದ, ವೃಂದಾವನದಿಂದ ಮಥುರೆಗೆ ಕರ್ಕೊಂಡು ಬಂದ. ದೇವರೇ ಇದ್ದಾನೆ. ಉಪಸಾಧಕನಾದ ಶೇಷ ಬಲರಾಮ ರೂಪದಿಂದ ರಥದಲ್ಲಿ ಕೂತಿದ್ದಾನೆ. ಮಧ್ಯಾಹ್ನ ಕಾಲ ಬಂತು, ಯಮುನಾ ನದಿ ಬಂತು. ಸ್ವಾಮಿ 10 ನಿಮಿಷ ಕೂತ್ಕೋ, ಸ್ನಾನ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಾಡಿ ಬರ್ತೀನಿ ಇಂದ. ನಾವು ಆ ಟೈಮು ಮೀಟಿಂಗಲ್ಲಿದ್ದೆ, ಸಂಧ್ಯಾ ವಂದನೆ ಮರ್ತೋಯ್ತು, ಇನ್ನೇನೋ ಮಾತಾಡ್ತಾ ಇದ್ದೆ, ಪಾರಾಯಣ ಮಾಡೋದು ಮರ್ತೋಯ್ತು, ಎಲ್ಲ ಮಾಡಿ ದೇವ್ರು ನಮ್ಗೆ ಒಲಿಲೇ ಇಲ್ಲ ರೀ. ಎಷ್ಟು ಉಪವಾಸ ಮಾಡಿದೆ, ಎಷ್ಟು ಸ್ತೋತ್ರ ಮಾಡಿದೆ, ಎಷ್ಟು ಪ್ರದಕ್ಷಿಣೆ ಮಾಡಿದೆ, ದೇವರು ನಮಗೆ ಅನುಗ್ರಹ ಮಾಡಲೇ ಇಲ್ಲ ಅಂತ ಹೇಳ್ತಾ ಇರ್ತೇವೆ. ದೇವರು ನಮಗೆ ಆದೇಶ ಮಾಡಿದ ಕರ್ಮಗಳನ್ನು ಒಂದೊಂದೇ ಕಟ್ ಮಾಡ್ತಾ ಬರ್ತೇವೆ. ಇದೆಲ್ಲ ಪಾಠ ಆಗಬೇಕು, ಇದೆಲ್ಲ ಪಾಠ ಆಗಬೇಕು. ಸಾಧನೆ ಮಾಡುವಂತಹ ವ್ಯಕ್ತಿಗಳಿಗೆ ಒಂದೊಂದು ಕಥೆಗಳಲ್ಲೂ ನಾವು ಬಿಡಬಾರದಂತಹ ಸಂದೇಶಗಳು, ಮರೆಯಬಾರದಂತಹ ಪಾಠಗಳು ತುಂಬ ಇದೆ. ಅದಕ್ಕೆ ಭಾಗವತ ಅಂದರೆ ಜ್ಞಾನಿಗಳಿಗೆ ತುಂಬ ಪ್ರೀತಿ. ವೈಷ್ಣವರಿಗೆ ಬೇರೆ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂತಂದರೆ ಖರ್ಚಿಗೆ ದುಡ್ಡು ಬೇಕಲ್ಲ, ಖರ್ಚಿಗೆ ಹಣ ಇಲ್ಲ ಅಂದರೆ ಯಾತ್ರೆ ಮಾಡಬಾರದು ಅಂತ ಕಷ್ಟ ಇದೆ. ಆದರೆ ವೈಷ್ಣವರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಭಾಗವತ ಕೈಲಿದ್ದು ಬಿಟ್ಟರೆ ಅದಕ್ಕಿಂತ ದೊಡ್ಡ ಹಣ ಇನ್ನೊಂದಿಲ್ಲ ಅಂತ. ಯದ್ ವೈಷ್ಣವಾನಾಂ ಧನಂ ಅಂತ. ಎಲ್ಲ ಧನಕ್ಕಿಂತಲೂ ದೊಡ್ಡ ಧನ ಯಾವುದು ಅಂದರೆ ಭಾಗವತ ಎನ್ನುವಂತಹ ಒಂದು ಧನ. ಈ ದೃಷ್ಟಿಯಲ್ಲಿ ಕರ್ದಮರಿಗೆ ಭಗವಂತ ಅಂದ, ಡೈರೆಕ್ಟಾಗಿ ಸನ್ಯಾಸ ತಗೋಬೇಡಪ್ಪ, ಗೃಹಸ್ಥನಾಗು. ನಿನ್ನ ಮನೆಯಲ್ಲಿ ನಾನು ಅವತಾರ ಮಾಡ್ತೇನೆ, ಪ್ರಜಾಪತಿಗಳಿಗೆ ಹೆಣ್ಣು ಕೊಡತಕ್ಕಂತಹ ಒಂದು ಕರ್ತವ್ಯ ನಿನಗಿದೆ. ಅದೆಲ್ಲ ಮಾಡಿ ಆದಮೇಲೆ ನಿನ್ನಿಷ್ಟದಂತೆ ಸನ್ಯಾಸಿಯಾಗಿ ನೀನು ಮೋಕ್ಷಕ್ಕೆ ಹೋಗು. ದೇವರು ಅಷ್ಟೇ, ನನ್ನ ದರ್ಶನ ಆಯಿತು ಬಾ ಮನೆಗೆ ಹೋಗೋಣ ಮೋಕ್ಷಕ್ಕೆ ಅಂತ ದೇವರು ಕರೀಲಿಲ್ಲ. ದೇವರು ಅಂದರೆ ಹಾಗಿರಬೇಕು, ಭಕ್ತ ಅಂದರೆ ಹೀಗಿರಬೇಕು. ಈ ದೃಷ್ಟಿಯಲ್ಲಿ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅದೊಂದಲ್ವಾ. ಮದುವೆ ಆಗು ನೀನು ಅಂತಂದರೆ ಹೆಣ್ಣು ಕೊಡೋರು ಯಾರು ಅಂತ ಪ್ರಶ್ನೆ. ಅದಕ್ಕೆ ದೇವರೇ ಅಂದ, ಇನ್ನು 3 ದಿನಕ್ಕೆ ಸರಿಯಾಗಿ ಸ್ವಯಂಭುವ ಮನು ಅವನ ಮಧ್ಯದ ಮಗಳಾದಂತಹ ದೇವಹೂತಿ ದೇವಿಂಗ್ ಕರ್ಕೊಂಡು ಬರ್ತಾನೆ. ಅವನು ಕೊಡ್ತಾನೆ. 2ನೇ ಆಲೋಚನೆ ಮಾಡದೆ ಮದುವೆ ಮಾಡ್ಕೊ. ಇತ್ತ ಇವಳು ಇಲ್ಲಿ ಮಾಹಿಷ್ಮತಿಯಲ್ಲಿ ಅಪ್ಪ ಮಗಳಿಗೆ ಮದುವೆ ಮಾಡಬೇಕು ಅಂತಂದರೆ, ಅಮ್ಮ ಎಂಥ ಗಂಡು ಬೇಕಮ್ಮ, ನಾವೇ ಭೂಮಿಯಲ್ಲಿ ಫಸ್ಟ್ ರಾಜವಂಶ ನಮ್ಮದೇ, ನಿನಗೆ ಎಂಥ ಗಂಡು ಬೇಕು ಸ್ವಲ್ಪ ಹೇಳು ಅಂದರೆ ಅವಳಂತಾಳೆ, ಜಟೆ ಬಿಟ್ಕೊಂಡಿರಬೇಕು, ತಪಸ್ಸು ಮಾಡ್ತಾ ಇರಬೇಕು, ಜಾಸ್ತಿ ಉಪವಾಸ ಮಾಡಬೇಕು, ವ್ರತಗಳನ್ನು ಮಾಡಬೇಕು, ಪಾಠ ಮಾಡ್ಕೊಂಡಿರಬೇಕು, ಓವರಾಲ್ ತಪಸ್ವಿ ಆಗಿರಬೇಕು. ತಪಸ್ವಿಯಾದ ಹುಡುಗನನ್ನು ನನಗೆ ಗಂಡ ಅಂತ ತಂದು ಕೊಡಿ. ಎಂಥ ಆದರ್ಶ. ಇವತ್ತು ಆದರ್ಶ ಅಂದರೆ ಸುಮ್ಮನೆ ಇರಿ ಆಚಾರ್ಯ ನೀವು ಅಂತಾರೆ ಅಲ್ವಾ. ಇದೆಲ್ಲ ಪಾಠ. ದೇವಹೂತಿ ದೇವಿಯ ಆದರ್ಶ ಏನು ಅಂತಂದರೆ, ನಿನಗೆಂಥ ಗಂಡ ಬೇಕು ಅಂತಂದರೆ ಜ್ಞಾನಿಯಾದ ಗಂಡ ಬೇಕು, ಜ್ಞಾನಿಯಾದಂಥ ಗಂಡ ಬೇಕು. ಅದರ ಮುಂದಿನ ವ್ಯಾಖ್ಯಾನಗಳು ಬೇಡ. ಈ ದೃಷ್ಟಿಯಲ್ಲಿ ಜ್ಞಾನಿಯಾದ ಗಂಡ ಬೇಕು ಅಂತಂದು ಹೋಗಿ ಯಾರಿಗೆ ಕೊಡಬೇಕು? ಕರ್ದಮರಿಗೆ ಕೊಡಬೇಕು. ನೇರ ಬಂದ್ರಲ್ಲ, ಒಂದೇ ದಿನದಲ್ಲಿ ಮದುವೆ ಆಯಿತು. ನಿನ್ನೆ ತನಕ ಹಂಸತೋಲಿಕಾ ತಲ್ಪದಲ್ಲಿ ಮಲಗಿ ಛತ್ರಚಾಮರಗಳ ಸೇವೆ ಮಾಡಿಸ್ಕೊಳ್ತಾ ಕಾಲಕಾಲಕ್ಕೆ ವೈಭೋಗದ ಅನ್ನವನ್ನು ಉಣ್ಣುವ ದೇವಹೂತಿ ಮರುದಿನದಲ್ಲಿಯೇ ಅಡಿಗೆ ಮನೆ ಎಲ್ಲಿ ಅಂತ ಗೊತ್ತಿಲ್ಲ. ಯಾಕೆ, ಒಂದು ದಿನ ಧ್ಯಾನ ಮಾಡ್ತಾ ಕೂತ್ರೆ 100 ವರ್ಷ ಏಳೋ ವ್ಯಕ್ತಿ ಅಲ್ಲ ಕರ್ದಮರು. ಮಹಾ ತಪಸ್ವಿಗಳು. ಊಟ ಮಾಡೇ ಗೊತ್ತಿಲ್ಲ. ಅವರ ಮನೆಗೆ ಹೆಂಡತಿಯಾಗಿ ಬರಬೇಕು ಅಂದರೆ ಆ ಮನಸ್ಥಿತಿ ಎಷ್ಟು ದೊಡ್ಡದು. ಅನುರೂಪ ದಾಂಪತ್ಯ. ಕರ್ದಮ, ನಮ್ಮ ಗುರುಗಳು ಕರ್ದಮ ಶಬ್ದಕ್ಕೆ ಅರ್ಥ ಮಾಡುವಾಗ, ನಮ್ಮ ಇಂದ್ರಿಯಗಳು ನಮ್ಮ ಕೈಲಿದ್ದುಬಿಡ್ತು ಅಂತಂದರೆ ಸುತ್ತಮುತ್ತ ಯಾವುದೇ ಅಟ್ರಾಕ್ಟಿವ್ ಥಿಂಗ್ಸ್ ಇದ್ರೂ ಕೂಡ ಮನಸ್ಸು ಹರಿಯೋದಿಲ್ಲ. ಯಾಕೆ, ನನ್ನ ಇಂದ್ರಿಯ ನನ್ನ ಕೈಲಿದೆ. ಕಣ್ಣು ಹೇಳ್ದ ಹಾಗೆ ನಾನು ಕೇಳಿದರೆ ಒಂದಲ್ಲ 100 ಬಣ್ಣಗಳು ಸಿಗುತ್ತೆ.
ಕನ್ಫ್ಯೂಸ್ ಆಗಿಬಿಡುತ್ತೆ. ಕಿವಿ ಹೇಳ್ದಾಗೆ ನಾನು ಕೇಳಿದ್ರೆ ನೂರಾರು ಶಬ್ದಗಳಿವೆ. ಇಲ್ಲ, ಕಣ್ಣು, ಕಿವಿ, ನಾಲಿಗೆ, ಸ್ಪರ್ಶ ಎಷ್ಟಿದೆ, ಮೂಗು, ಪಂಚಜ್ಞಾನೇಂದ್ರಿಯಗಳಿಗೆ ನಾವು ವಶರಾಗಿ ಬಿಟ್ರೆ ಹಾಳಾದ್ವಿ ಅಂತ ಅರ್ಥ. ಕರ್ದಮರಾಗಬೇಕು. ನಮ್ಮ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ದೇವರು ಬರ್ತಾನೆ. ದೇವರನ್ನು ಹಡೆಯುವಂತಹ ವ್ಯಕ್ತಿ ಬರ್ತಾಳೆ, ಅವಳೇ ದೇವಹೂತಿ. ಅವರ ಇಂದ್ರಿಯ ಅವರ ಕಂಟ್ರೋಲ್ನಲ್ಲಿತ್ತು, ಆಸೆಗೆ ಒಳಗಾಗಲಿಲ್ಲ. ಅವರ ಹೆಂಡತಿಯಾಗಿ ಬಂದವಳು ಯಾರು? ದೇವಹೂತಿ. ದೇವರನ್ನೇ ಹಡೆದು ಬಿಟ್ಲು. ಎಂಥ ವೈಭವ! ಮದುವೆನೂ ಆಯಿತು. ಗಂಡ ಹೆಂಡತಿಗೆ ಪರಸ್ಪರ ಮಾತುಕತೆನೇ ಇಲ್ಲ. ಎಷ್ಟು ವರ್ಷ? 100 ವರ್ಷ. ಪುರಾಣ ಹೇಳುತ್ತೆ, 100 ವರ್ಷಗಳ ಕಾಲ ಗಂಡ ಹೆಂಡತಿ ಮಾತಾಡಿಲ್ಲ. 100 ವರ್ಷ ಆದಮೇಲೆ ಕಣ್ಬಿಟ್ಟು ನೋಡ್ತಾರೆ, ಅರೆ ಮದುವೆ ಆಗಿ ಬಂದಿದ್ದೇನಲ್ಲ, ಅವಳಿಗೂ ವೈಭೋಗ ಸುಖ ತೋರಿಸ್ಬೇಕಲ್ಲ ಅಂತ ಹೇಳಿ ಭಗವಂತನ ಅನುಗ್ರಹ ಹೇಗಿರುತ್ತೆ ಅನ್ನೋದರ ಸ್ವಲ್ಪ ಒಂದು ಟ್ರೈಲರ್ ಥರ ತೋರಿಸ್ತಾರೆ. ನೋಡಮ್ಮ, ಎದುರಿಗೆ ಕಾಣ್ತಿರತಕ್ಕಂತಹ ಬಿಂದು ಸರೋವರದಲ್ಲಿ ಸ್ನಾನ ಮಾಡು, ಮತ್ತೆ ನೋಡೋಣ. ಅವಳು ಸ್ನಾನ ಮಾಡಲಿಕ್ಕೆ ಅಂತ ಕೆಳಗೆ ಇಳಿತಾಳೆ. ಪುರಾಣ ಹೇಳುತ್ತೆ, ಅಲ್ಲೇ ಅರಮನೆ. ಹೆಣ್ಣುಮಕ್ಕಳು ಬಂದು ಕರ್ಕೊಂಡು ಹೋಗಿ ಸ್ನಾನ ಮಾಡಿ ಒಳ್ಳೆ ಅಲಂಕಾರ ಮಾಡಿಸಿ ಮೇಲೆ ಕರ್ಕೊಂಬಂದು ಬಿಟ್ಬಿಟ್ರು. 16 ವರ್ಷದ ಯುವತಿ ಆಗ್ಬಿಟ್ಲು. ಇವರು ಲಕ್ಷಾಂತರ ವರ್ಷದ ವಯಸ್ಸಿನ ತಪಸ್ವಿ. ಇವರು ಸ್ನಾನ ಮಾಡಿದ್ರು. ಇವರು 16 ವರ್ಷದ ಹುಡುಗ ಆದರು, ಮೇಲೆ ಬಂದರು. ಇಬ್ಬರು ಯಾತ್ರೆ ಮಾಡಬೇಕು. ಸರಿ, ನಡ್ಕೊಂಡು ಯಾತ್ರೆ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ, ಅದಕ್ಕೆ ಆಲೋಚನೆ ಮಾಡ್ತಾರೆ. ಯಾವತ್ತಿಗೂ ಫ್ಯೂಯಲ್ ಖಾಲಿ ಆಗಲೇಬಾರದು ಅಲ್ವಾ? ಯಾಂತ್ರಿಕ ವಿಮಾನ ಅಲ್ಲವೇ ಅಲ್ಲ. ಈ ವಿಮಾನದಲ್ಲಿ ಹೋದರೆ ಫ್ಯೂಯಲ್ ಖಾಲಿ ಆಗೋಯ್ತು, ಮೋಡ ಬಂತು, ಅಡ್ಡ ಬಂತು, ಕಾಣಲಿಲ್ಲ, ಕ್ರ್ಯಾಶ್ ಮಾಡ್ತೀವಿ ಎಲ್ಲ ಹೇಳ್ತಾ ಇರ್ತಾರಲ್ಲ, ನೋಡ್ತಾ ಇರ್ತೀವಲ್ಲ. ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಫ್ಯೂಯಲ್ ಖಾಲಿ ಆದರೆ ಕಷ್ಟ ಆಗುತ್ತೆ, ನ್ಯಾವಿಗೇಷನ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನೂರಾರಿದೆ, ನೂರಾರು. ಈ ಯಾಂತ್ರಿಕ ವಿಮಾನಕ್ಕಾದರೆ 100 ತಾಪತ್ರಯ. ಭಗವದ್ ಅನುಗ್ರಹ ಲಬ್ಧವಾದ ಮಂತ್ರಸಿದ್ಧಿಯಿಂದ ಹೇಳ್ತಾರೆ, ವಿಮಾನಂ ಕಾಮಗಂ ಕ್ಷತ್ತಃ. ಕ್ಷತ್ತ ವಿದುರ, ಕಾಮಗವಾದ ವಿಮಾನ. ಕಾಮಗ ಅಂತಂದರೆ ಮನಸ್ಸಿನಲ್ಲಿ ಅಂದುಕೊಂಡ ತಕ್ಷಣ ಕರ್ಕೊಂಡು ಹೋಗ್ಬೇಕಲ್ಲಿ. ಅಂತಹ ವಿಮಾನವನ್ನು ಸೃಷ್ಟಿ ಮಾಡಿಬಿಟ್ರು. ವೈಭವ ನೋಡಿ, ಅಪರೋಕ್ಷ ಜ್ಞಾನಿಗಳ ವೈಭವ ಎಷ್ಟು ದೊಡ್ಡದು ಅಂತಂದರೆ, ಅವ್ರು ಬೇಕು ಅಂದರೆ ಮಾಡ್ಕೊಳ್ತಾರೆ, ಅವರಿಗೆ ಬೇಕು ಅಂತ ಅನಿಸೋದೇ ಇಲ್ಲ. ಜ್ಞಾನಿಗಳ ವೈಭವ ಅಂದರೆ ಇಷ್ಟೇ, ನನಗಿದು ಬೇಕು, ನನಗೆಲ್ಲ ರೀತಿಯಾಗಿರತಕ್ಕಂತಹ ವೈಭವ ಬೇಕು ಅಂತ ಅನಿಸೋದೇ ಇಲ್ಲ. ಯಾಕೆ? ಆತ್ಮಾರಾಮರು, ಒಳಗೆ ದೇವರನ್ನು ನೋಡ್ತಾ ಇರ್ತಾರೆ. ವಿಮಾನ ಬಂತು. ಎಷ್ಟು ಅಂತಸ್ತಿನ ವಿಮಾನ ಅಂದ್ರೆ ಹೇಳ್ತಾರೆ, 9 ಅಂತಸ್ತಿನ ವಿಮಾನ ಅದು. ಆ 9 ಅಂತಸ್ತಿಗೆ ಗಂಡ ಹೆಂಡತಿ ಇಬ್ಬರೇ. ಸರಿಯಿಲ್ಲ ಇದು. ವಿಭಜ್ಜನ ಅವಧಾತ್ಮಾನಂ. ಇವರು 9 ರೂಪ ತಗೊಂಡ್ರು, ಅವಳಿಗೆ 9 ರೂಪ ಕೊಟ್ಟರು. ಒಂದೊಂದು ಅಂತಸ್ತಿಗೆ ಒಂದೊಂದು ರೂಪಗಳನ್ನು ತಗೊಂಡು ವಿಹಾರ ಮಾಡಿದ್ರು. 100 ವರ್ಷ ಮಾತಾಡಿಲ್ಲ ಅಲ್ವಾ, 100 ವರ್ಷ ವಿಹಾರ ಮಾಡಿಬಿಟ್ರು. 100 ವರ್ಷಗಳ ವಿಹಾರ. ಆ ವಿಹಾರಕ್ಕೆ ಪ್ರತಿಫಲವಾಗಿ 9 ಮಂದಿ ಹೆಣ್ಣು ಮಕ್ಕಳ ಜನ್ಮ ಆಗಿದೆ. ಅವರೆಲ್ಲರನ್ನ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ಅಥರ್ವ ಈ 9 ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ವಾಪಸ್ ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಬಂದರು. ಆ ವಿಮಾನ ಎಲ್ಲಿ ಹೋಯಿತು ಅಂತ ವಿದುರ ಕೇಳಲಿಲ್ಲ, ಮೈತ್ರೇಯರು ಹೇಳಲಿಲ್ಲ. ಆದ್ದರಿಂದ ನಮಗದು ಬೇಡ. ಅದು ಕಾಮಗವಾದ, ಮಾಂತ್ರಿಕವಾದ, ಭಗವಂತನ ಅನುಗ್ರಹದಿಂದ ಬಂದ ವಿಮಾನ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳ ವೈಭವವೇ ಅದು ವೈಭವ. ಎಲ್ಲಿಂದ ಬಂತು, ಹೇಗೆ ಹೋಯಿತು ಅಂತ ಹೇಳಿ ಲಾಜಿಕಲಿ ನಮಗಿದನ್ನು ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಲಾಜಿಕಲಿ ಯಾವುದನ್ನು ಪ್ರೂವ್ ಮಾಡಲಿಕ್ಕಾಗೋದಿಲ್ವೋ ಅಲ್ಲಿ ಅಚಿಂತ್ಯ ಶಕ್ತಿ ಅಂತ ಭಗವಂತನಂತೂ ಬರುತ್ತೆ. ಆದ್ದರಿಂದ ನಾವು ಭಗವಂತನ ಮಹಿಮೆಯನ್ನು ಮೂಗಿನ ನೇರಕ್ಕೆ ನಾವು ನೋಡ್ತೀವಿ ಅಂತಂದರೆ ಆಗೋದಿಲ್ಲ. ಅಚಿಂತ್ಯಾಹ ಖಲು ಯೇ ಭಾವಾಹ ನತಾನ್ ತರ್ಕೇಣ ಯೋಜಯೇತ್. ಭಗವಂತನದ್ದೇ ಆದ ಅಚಿಂತ್ಯವಾದ ಮಹಿಮೆಗಳು ಅಂತ ಏನಿದೆ ಅದನ್ನು ನಾವು ತರ್ಕದಿಂದ, ಶುಷ್ಕವಾದಂತಹ ಯುಕ್ತಿಗಳಿಂದ ಅನ್ವಯ ಮಾಡ್ತೀವಿ ಅಂತಂದರೆ, ಲಾಜಿಕಲಿ ಪ್ರೂವ್ ಮಾಡ್ತೀನಿ ಅಂತಂದರೆ, ಲಾಜಿಕಲಿ ನಿನ್ನ ಬಾಯಿ ಎಷ್ಟು ಗಟ್ಟಿ ಇದೆಯೋ, ಮಾತು ಜೋರಾಗಿ ಬಂತು ಅಂದರೆ ದೇವರಿದ್ದಾನೆ ಅಂತಲೂ ಸಮರ್ಥನೆ ಮಾಡಬಹುದು,
ದೇವರಿಲ್ಲ ಅಂತಲೂ ಸಮರ್ಥನೆ ಮಾಡಬಹುದು. ಆದ್ದರಿಂದ ತರ್ಕ ಇಂಥ ವಿಷಯದಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಶಾಸ್ತ್ರ, ಪ್ರಮಾಣ, ಅನುಭವ ಅದೆರಡರ ಹಿನ್ನೆಲೆಯಲ್ಲಿ ನಾವು ತರ್ಕವನ್ನು ಮಾಡಿದರೆ ಅದಕ್ಕೇನೋ ಒಂದು ಫಲ ಕಾಣಬಹುದು. ಬಿಟ್ಟರೆ ಕೇವಲ ತರ್ಕದಿಂದ ಇದೆಲ್ಲವನ್ನು ಕೂಡಿಸ್ಲಿಕ್ಕಾಗೋದಿಲ್ಲ. 9 ಮಂದಿ ಮದುವೆ ಆಯಿತು, ನೋಡಮ್ಮ ನಿನಗೆ ಮಾತು ಕೊಟ್ಟಂತೆ ನನ್ನ ಕೆಲಸ ಮುಗೀತು, ನಾನಿನ್ನು ಸನ್ಯಾಸಿಯಾಗಿ ಹೋಗ್ತೇನೆ ಅಂತ ಚಿಂತನೆ ಮಾಡೋದು. ಅವಾಗ ಅವಳನ್ನು, ಸ್ವಾಮಿ ಹೆಣ್ಣುಮಕ್ಕಳೆಲ್ಲ ತವ್ರ ಮನೆ ಹೊರಟೋದ್ರು, ನೀವು ಸನ್ಯಾಸಿಗಳಾದ್ರಿ, ನನ್ನ ಕಥೆ ಏನು ಅಂತ ಹೇಳಿದ್ದಕ್ಕೆ ಬ್ರಹ್ಮಾದಿ ದೇವತೆಗಳು ಬಂದು ಬರ್ತಾನೆ ಭಗವಂತ ಅಂದರು. ಬರ್ತಾನೆ ಭಗವಂತ ಅಂದ ತಕ್ಷಣ ಅದ್ಭುತವಾದ ಒಂದು ರೂಪ ಅಲ್ಲಿ ಪ್ರಾದುರ್ಭವಿಸಿಬಿಡ್ತು. ಅದನ್ನೇನು ಕರೀತಾರೆ? ಆ ರೂಪಕ್ಕೆ ಕಪಿಲ ಅಂತ ಕರೆದರು. ಯಾವ ರೂಪ ಅದು? ಕಪಿಲ. ಕಪಿಲ ಅನ್ನುವ ಶಬ್ದಕ್ಕೆ 100 ಅರ್ಥ ಇದೆ. ಆಚಾರ್ಯರು ಕಪಿಲ ಶಬ್ದಕ್ಕೆ ಅರ್ಥವನ್ನು ಕೊಡುವಾಗ ಸಿದ್ಧಾನಾಂ ಕಪಿಲಶ್ಚಾಸ್ಮಿ ಇತ್ಯಾದಿಯಾಗಿ ಭಗವಂತನ ವಿಭೂತಿ ಯೋಗದಲ್ಲಿ ಸಿದ್ಧರಲ್ಲಿ ನಾನು ಕಪಿಲ ಅಂತ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹೇಳುವಾಗ ಕಪಿಲ ಶಬ್ದದ ಅರ್ಥ ಅನಂತವಾದ ಸುಖಸ್ವರೂಪನಾಗಿ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಕೊಡುವ ಕಾರಣ ಭಗವಂತ ಕಪಿಲ. ಸಾಂಖ್ಯಶಾಸ್ತ್ರ ಅಂತ ಒಂದು ಬರುತ್ತೆ. ಇಲ್ಲಿ ಈಗ ನಾವು ನೋಡುವಂತಹ ಸಾಂಖ್ಯಶಾಸ್ತ್ರ ಅಲ್ಲ, ಶುದ್ಧವಾದ ವೇದಾಂತ, ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಅಂತ ಆಚಾರ್ಯರ ತಾತ್ಪರ್ಯ. ಶುದ್ಧವಾದ ಆತ್ಮತತ್ವವನ್ನು ತಿಳಿಸಿಕೊಡುವಂತಹ ಶಾಸ್ತ್ರ ಅದು ಸಾಂಖ್ಯಶಾಸ್ತ್ರ. ಅಂತಹ ಸಾಂಖ್ಯಶಾಸ್ತ್ರವನ್ನು ಪಾಠ ಮಾಡಲಿಕ್ಕಾಗೇ ಅವತಾರ ಮಾಡಿದ ರೂಪ ಕಪಿಲ ರೂಪ. ಕಪಿಲ ಬಂದ, ಚಿಕ್ಕ ಗುಡ್ಡೆ ಮೇಲೆ ಕೂತಿದ್ದಾನೆ. ಅವರಪ್ಪ ಬಂದರು, ಕರ್ದಮರು. ಮಗ ಭಗವಂತ ಅಂತ ಗೊತ್ತಲ್ಲ, ನಮಸ್ಕಾರ ಮಾಡಿದರು, ಸನ್ಯಾಸಿಗಳ ಹೊರಟೋದು. ಜ್ಞಾನಿಗಳ ವೈಭವ ನೋಡಿ, ಮನೆಯಲ್ಲೇ ಮಗನಾಗೇ ದೇವರ ಅವತಾರ ಮಾಡಿದ್ರು ಕೂಡ ಸಾಧನೆ ಮಾಡೋದನ್ನವರು ಬಿಡಲಿಲ್ಲ. ಅವರು ಹೋದರು. ಮತ್ತೆ ಅದೇ ಆವೃತ್ತಿ ಆಯಿತು. ಅಮ್ಮ ಮನೆಯಲ್ಲಿ, ಮಗ ಗುಡ್ಡೆಯಲ್ಲಿ. ಅಮ್ಮ ಹೇಗಿದ್ದಿ? ಊಟ ಮಾಡಿದ್ಯಾ? ನಾನು ನಿನ್ನ ಮಗ, ಮಾತಾಡೋಣ ಬಾ. ಏನಿಲ್ಲ. ತಾಯಿನೇ ಬಂದ್ಲು. ತಾಯಿ ಬಂದು ಹೇಳ್ತಾಳೆ, ನಿರ್ವಿಣ್ಣಾತಿ ತರಾ ಭೂಮನ್ ಅಸದಿಂದ್ರಿಯ ತರ್ಪಣಾತ್. ನೋಡಪ್ಪ, ಎಂತಹ ಜ್ಞಾನಿ ನಿಮ್ಮ ತಂದೆ, ದೇವರನ್ನು ನೋಡಿದವರು, ದೇವರ ಜೊತೆಯಲ್ಲಿ ಮಾತಾಡಿದವರು, ಅವರನ್ನು ಗಂಡನನ್ನಾಗಿ ಪಡೆದು 100 ವರ್ಷ ಅವರ ಜೊತೆಯಲ್ಲಿ ವಿಹಾರ ಮಾಡಿದರೂ ಕೂಡ ಒಂದಕ್ಷರದಷ್ಟು ಭಗವಂತನ ಜ್ಞಾನವನ್ನು ಪಡೆಯಲಿಲ್ಲ. ಇಂದ್ರಿಯಗಳ ತೃಪ್ತಿಪಡಿಸುವ ವಿಷಯದಲ್ಲೇ 100 ವರ್ಷಗಳ ಸಂಸಾರ ಜೀವನವನ್ನು ಹಾಳು ಮಾಡಿದ್ದೇನೆ, ಸಾಕಾಗಿದೆ, ನನಗೂ ಅರ್ಥವಾಗುವಂತಹ ರೀತಿಯಲ್ಲಿ ತತ್ವೋಪದೇಶವನ್ನು ನೀನು ಮಾಡಬೇಕು ಅಂತ ತಾಯಿನೇ ಪ್ರಾರ್ಥನೆ ಮಾಡಿಬಿಟ್ಲು. ತಾಯಿ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಕಪಿಲ ಹಾಗೆ ಆಗಲಿ ಅಮ್ಮ ಅಂತ ಬಾಯಿ ಬಿಟ್ಟು ತತ್ವೋಪದೇಶವನ್ನು ಮಾಡ್ತಾನೆ. ಅದೇ ಕಪಿಲ ಗೀತಾ. ಎಷ್ಟು ವರ್ಷ ಹೇಳಬೇಕು ಕಪಿಲ ಗೀತೆನ? ಮುಗಿಯೋದಿಲ್ಲ. ಸಾಮಾನ್ಯವಾಗಿ ಶ್ಲೋಕಗಳಿಗೆ ಆಚಾರ್ಯರ ತಾತ್ಪರ್ಯ, ಶ್ಲೋಕಗಳಿಗೆ ಆಚಾರ್ಯರ ವ್ಯಾಖ್ಯಾನ ಎಲ್ಲ ಇದೆ ಇದರಲ್ಲಿ, ಪ್ರತಿಯೊಂದೂ ಇದೆ. ಆರಂಭದಲ್ಲಿ ಏನು ಮಾಡಬೇಕು ನಾವು ಅಂತಂದರೆ, ಒಳ್ಳೆಯವರ ಸಹವಾಸವನ್ನು ಮಾಡಬೇಕು. ಆ್ಯಕ್ಚುಯಲ್ ಸಂಘವನ್ನು ಮಾಡಬಾರ್ದಂತೆ. ಕಪಿಲ ಅಂತಾನೆ ಅವರ ಅಮ್ಮಂಗೆ, ನೋಡಮ್ಮ ನಿನಗೆ ಮೊದಲು ಒಂದು ಕಡೆ ಕೂತ್ಕೊಳ್ಬೇಕು ಅನ್ನೋ ಆಸೆ ಬರಬೇಕು. ಸರಿ ಕೂತೆ, ಯಾವುದಕ್ಕೆ ಕೂತೆ? ಎಲೆ ಹಾಕ್ತಾರೆ ಅಂತ ಕೂತನಾ? ಇಲ್ಲ. ಕೂತಿದ್ದು ಯಾಕೆ ಅಲ್ಲಿ ಅಂತಂದರೆ, ಕೇಳಲಿಕ್ಕಾಗಿ ನಾನು ಕೂತೆ. ನಿನ್ನ ಮಹಿಮೆಯನ್ನು ಶ್ರವಣ ಮಾಡಬೇಕು ಅಂತ ನಾನು ಅಲ್ಲಿ ಕೂತ್ರೆ ನನ್ನ ಸುತ್ತಮುತ್ತ ನನ್ನ ಪರಿವಾರ, ನನ್ನ ಫ್ರೆಂಡ್ ಸರ್ಕಲ್ ಯಾರಿರಬೇಕು ಅಂತಂದರೆ ಸಾತ್ವಿಕರಿರಬೇಕು, ಸಜ್ಜನರಿರಬೇಕು. ಸಜ್ಜನರ ಸಂಘವನ್ನು ಮಾಡಬೇಕು. ಅದಕ್ಕೆ ಅವಳು ಕೇಳ್ತಾಳೆ, ಎಲ್ಲ ಸಜ್ಜನರು ಅಂತಾರಪ್ಪ, ಸಜ್ಜನರು ಅಂದರೆ ಯಾರು? ಸಜ್ಜನರ ಕ್ವಾಲಿಟಿ ಏನು? ಇವರ ಚರ್ಯಗಳನ್ನು ನೋಡ್ತಾ ಇದ್ದ ಹಾಗೆ ಸಜ್ಜನರು ಅಂತ ಹೇಗೆ ಗೊತ್ತಾಗತ್ತೆ? ಸ್ವಲ್ಪ ಸಜ್ಜನರ ಲಕ್ಷಣಗಳನ್ನು ನೀನು ಹೇಳು ಅಂತ ಕೇಳಿದ್ದಕ್ಕೆ 4-5 ಶ್ಲೋಕಗಳಲ್ಲಿ ಸಜ್ಜನರ ಬಗ್ಗೆ ಮಾತಾಡ್ತಾನೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಶ್ಯಾಂತಾಃ ಸಾಧವಃ ಸಾಧುಭೂಷಣಾಃ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತಕರ್ಮಾಣಃ ತ್ಯಕ್ತಸ್ವಜನಬಾಂಧವಾಃ ಮದಾಶ್ರಯಾಃ
ಕಥಾಕೃಷ್ಟ ಎಷ್ಟುದ್ದ ಬೇಕು. ಇದನ್ನು ವ್ಯಾಖ್ಯಾನ ಮಾಡ್ತಾ ಬಂದರೆ 1 ವರ್ಷ ಆಗಿಬಿಡುತ್ತೆ. ತಿತಿಕ್ಷವ ಕಾರುಣಿಕಾ, ಸಹನೆ ಮಾಡತಕ್ಕಂಥವರು, ಕರುಣಿಗಳು, ನನ್ನ ಕಥೆಯನ್ನು ಕೇಳೋದ್ರಲ್ಲೇ ಆಸಕ್ತರಾದವರು, ನನ್ನ ಕಥೆಯನ್ನು ಹೇಳೋದ್ರಲ್ಲಿ ಆಸಕ್ತರಾದವರಮ್ಮ, ಇವರೆಲ್ಲ ಸಜ್ಜನರು. ಅಂತಹ ಸಜ್ಜನರ ಸಂಪರ್ಕವನ್ನು ಮಾಡು, ನನ್ನ ಮಹಿಮೆಯನ್ನು ಕೇಳು, ನನ್ನ ದರ್ಶನವನ್ನು ಮನಸ್ಸಿನಲ್ಲಿ ಮಾಡು ಅಂತಂದ. ನಿನ್ನ ಮಹಿಮೆಯನ್ನು ಹೇಳು ಅಂತಂದರು. ಅದೇ ಸಾಂಖ್ಯತತ್ವ. ಸಾಂಖ್ಯತತ್ವ ಅಂತಂದರೆ 24 ತತ್ವಗಳಿಂದ ನಡೆದಂತಹ ಪ್ರಪಂಚದ ಸೃಷ್ಟಿ, ಸಂಖ್ಯೆಗಳಿಗೆ ಸಂಬಂಧಪಟ್ಟ ತತ್ವಗಳು. ಆ 24 ತತ್ವಗಳ ಜಡ ಅಂತ ಇಟ್ಟುಕೊಂಡ್ರೆ 25ನೇವಳು ಮಹಾಲಕ್ಷ್ಮಿ ಆಗ್ತಾಳೆ, 26ನೇ ತತ್ವ ಭಗವಂತನಾಗಿ ಬರ್ತಾನೆ. ಅಂತಹ ತತ್ವಗಳ ನಿರೂಪಣೆಯನ್ನು ಮಾಡಿ ಭಗವಂತನ ಸೃಷ್ಟಿಕರ್ತೃತ್ವದ ಬಗ್ಗೆ ನಿರೂಪಣೆಯನ್ನು ಮಾಡುವಂತಹ ಭಾಗ. ಅದಾದ ಮೇಲೆ ನಿನ್ನೆ ನಾವು ಕೇಳಿದ ಹಾಗೆ ಯೋಗಸಿದ್ಧಿ, ಅಷ್ಟಾಂಗ ಯೋಗಗಳು. ಯೋಗ ಅಂತ ಕೇಳ್ತೇವೆ. ಯೋಗ ಅಂದರೆ ಏನು? ಯೋಗ ಅಂತಂದರೆ ಮನಸ್ಸನ್ನು ಒಂದರಲ್ಲಿ ಕೂಡಿಸೋದು, ಯೋಜನೆ ಮಾಡೋದು. ಬೇಕಾದಷ್ಟು ಯೋಗಗಳಿದೆ. ನಾನು ನಿನಗೆ ಹೇಳುವಂತಹ ಯೋಗ ಯಾವುದು ಅಂತಂದರೆ ಸಬೀಜ ಯೋಗ ಅಂತ ಕ್ಲಾಸಿಫೈ ಮಾಡ್ತಾನೆ ವಿದುರ, ಕಪಿಲ. ನಾನು ನಿನಗೆ ಉಪದೇಶ ಮಾಡುವಂತಹ ಯೋಗ ಇದು ಸಾಮಾನ್ಯವಾದ ಯೋಗ ಅಲ್ಲ, ಇದು ಸಬೀಜ ಯೋಗ. ಇದೇನು ನಿರ್ಬೀಜ ಯೋಗ ಅಂತ ಏನಾದರೂ ಇದೆಯಾ ಅನ್ನುವ ಪ್ರಶ್ನೆ ಬಂದರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಸಬೀಜ ಯೋಗ ಅಂತಲೂ ಇದೆ, ನಿರ್ಬೀಜ ಯೋಗ ಅಂತಲೂ ಇದೆ. ಸಬೀಜ ಯೋಗ ನಿರ್ಬೀಜ ಯೋಗ ಅನ್ನೋದಕ್ಕೆ ವ್ಯತ್ಯಾಸ ಏನು? ಆಚಾರ್ಯರಂತಾರೆ, ಸಬೀಜ ವೈಷ್ಣವೋ ಯೋಗ, ವಿಷ್ಣು ಸಂಬಂಧಿಯಾಗಿರತಕ್ಕಂತಹ ಯೋಗವನ್ನು ಏನು ಕರೀತಾರೆ? ಸಬೀಜ ಯೋಗ ಅಂತ ಕರೀತಾರೆ. ವಿಷ್ಣು ಇತರ ದೇವತೆಗಳನ್ನು ಧ್ಯಾನ ಮಾಡುವಂತಹ ಯೋಗವನ್ನು ನಿರ್ಬೀಜ ಯೋಗ ಅಂತ ಕರೀತಾರೆ. ಅಮ್ಮ, ನಾನು ನಿನಗೆ ಈಗ ಹೇಳುವಂತಹ ಯೋಗ ಅದು ಸಬೀಜ ಯೋಗ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹರಣ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಭಾಗ. ಅದನ್ನು ಒಂದೊಂದೊಂದೊಂದು ಭಾಗವನ್ನು ವಿಸ್ತಾರವಾಗಿ ಹೇಳಿ ಕೊನೆಗೆ ಭಗವಂತನನ್ನು ಸಬೀಜ ಯೋಗ ಮಾಡಿ ಅಪರೋಕ್ಷ ಜ್ಞಾನದಲ್ಲಿ ಕಾಣುವಂತಹ ಬಗೆಯನ್ನು ಕಪಿಲ ತನ್ನ ತಾಯಿಗೆ ಉಪದೇಶ ಮಾಡಿ ಮತ್ತೆ ಭಕ್ತಿಯೋಗ, ಕರ್ಮಯೋಗಗಳ ಬಗ್ಗೆನೂ ತಿಳಿಸಿಕೊಡ್ತಾ ಇದ್ದಾನೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಯಥಾಶಕ್ತಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಗುರುವಂತರ್ಗತ ಪ್ರಾಣಸ್ಥ ಕ್ಷೇತ್ರಮೂರ್ತಿ ಗೋಪಾಲಕೃಷ್ಣ ಭಿನ್ನ ಅನಂತಾಸರಣಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ.